ಅನಂತಗುಣಪೂರ್ಣತ್ವಾತ್ ಅಗಮ್ಯಾಯ ಸುರೈರಪಿ ಸರ್ವೇಷ್ಟದಾತ್ರೇ ದೇವಾನಾಂ ನಮೋ ನಾರಾಯಣಾಯ ತೇ. ಏನಾಯಿತು? ತಸ್ಯೈಷ ಆದೇಶಃ ಯದೇತತ್ ವಿದ್ಯುತೋ ವ್ಯದ್ಯುದತಾ ಇತಿ ನ್ಯಮೀಮಿಷದಾ ಇತ್ಯಧಿದೈವತಂ ಅಥ ಅಧ್ಯಾತ್ಮಂ ಯದೇತದ್ ಗಚ್ಚತಿ ಇವ ಚ ಮನೋ ಅನೇನೈವ ತದುಪಸ್ಮರತಿ ಅಭೀಕ್ಷ್ಣಂ ಸಂಕಲ್ಪಃ. ಈ ಮಂತ್ರಗಳಿಂದ ಏನನ್ನು ಹೇಳಿಕೊಟ್ಟಿದ್ದಾರೆ? ಎರಡು ಭಗವದ್ ರೂಪಗಳನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ನಿನ್ನೆ ದಿವಸ ಕೊನೆಯಲ್ಲಿ ಪಾಠದಲ್ಲಿ ಆನಂದ್ ಅವರನ್ನು ಪ್ರಶ್ನೆ ಮಾಡಿದ್ರು, ಎದಕ್ಕೆ ಇವೆರಡು ರೂಪ ಬಂತು ಅಂತ ಪ್ರಶ್ನೆ ಮಾಡಿದ್ರು. ಏನ್ ಸಂಬಂಧ, ಸುಮ್ಮನೆ ಅಲ್ಲೊಂದು ರೂಪ ಇಲ್ಲೊಂದು ರೂಪ, ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ. ಅದಕ್ಕೆ ನಾನು ಎರಡು ರೂಪ ಇವೆ ಅಂತ ಅನ್ನೋದನ್ನು ಅಷ್ಟೇ ತಿಳಿಸಿ ಪಾಠ ನಿಲ್ಲಿಸಿದ್ದೆ. ಇವತ್ತು ಅದರ ಇನ್ನೊಂದು ವಿಚಾರವನ್ನ ಹೇಳಬೇಕಾಗಿದೆ. ಒಂದು ಭಗವದ್ ರೂಪ ಅಧಿದೈವದಲ್ಲಿ ಇರುವ ಭಗವದ್ ರೂಪ, ಇನ್ನೊಂದು ಭಗವದ್ ರೂಪ ಅಧ್ಯಾತ್ಮದಲ್ಲಿ ಇರುವ ಭಗವದ್ ರೂಪ. ಒಂದು ಭಗವದ್ ರೂಪ ಅಧಿದೈವ, ಮತ್ತೊಂದು ಅಧ್ಯಾತ್ಮ. ಅಧಿದೈವದಲ್ಲಿ ಎರಡು ಭಗವದ್ ರೂಪಗಳು. ಮತ್ತೆ ಯಾವುದು ಅಧಿದೈವದಲ್ಲಿ ಎರಡು ಅಂದ್ರೆ, ಒಂದು ಸೂರ್ಯಚಂದ್ರರ ಪ್ರಕಾಶವನ್ನು ನಿಯಂತ್ರಿಸುವ, ಸೂರ್ಯಚಂದ್ರರ ಪ್ರಕಾಶಕ್ಕೆ ಪ್ರಕಾಶವನ್ನ ಕೊಡುವ ರೂಪ. ಇನ್ನೊಂದು ಕ್ಷೀರಸಾಗರದಲ್ಲಿ ಕಣ್ಣು ಮುಚ್ಚಿಕೊಂಡು ಪವಡಿಸಿದ ರೂಪ. ಇವು ಎರಡು ರೂಪಗಳು ಅಧಿದೈವದಲ್ಲಿಯೂ ಅಧ್ಯಾತ್ಮದಲ್ಲಿ ಅನಿರುದ್ಧ ರೂಪಿಯಾದ ಪರಮಾತ್ಮ. ಮೂರು ಬರ್ಕೊಳ್ರಿ. ಅಧಿದೈವದಲ್ಲಿ ಎರಡು, ಅಧ್ಯಾತ್ಮದಲ್ಲಿ ಒಂದು. ಮೂರು ರೂಪಗಳ ವಿಚಾರವನ್ನು ತಲವಕಾರ ಉಪನಿಷತ್ತು ನಮಗೆ ತಿಳಿಸುತ್ತಿದೆ. ಏನು ಮೂರು ರೂಪದ ವಿಚಾರ ತಲವಕಾರ ಉಪನಿಷತ್ತು ತಿಳಿಸುವುದು ಅಂದ್ರೆ, ತಸ್ಯೈಷ ಆದೇಶ. ವಿವರಣೆ ಕೊಡ್ತಿದ್ದೇನೆ, ಇದರ ಮುಂದಿನ ವಿವರಣೆಯನ್ನು ಕೊಡ್ತಿದ್ದೇನೆ. ತಸ್ಯೈಷ ಆದೇಶ, ತಸ್ಯ ಏಷಃ ಆದೇಶ. ಈ ಇಷ್ಟೊತ್ತು ಯಾವ ಭಗವಂತನ ಬಗ್ಗೆ ನಾವು ಮಾತನಾಡಿದೆವೋ, ಓ ಮಹೇಶ್ವರ, ಎಲೆ ಪ್ರೀತಿ ಪಾತ್ರನಾದ ರುದ್ರದೇವ, ಯಾವ ಭಗವಂತನ ಮಹಿಮೆಯನ್ನ ನಾವು ಸಾಕಲ್ಲೇನ ತಿಳಿಯಲಾರೆವೋ, ಸಂಪೂರ್ಣವಾಗಿ ತಿಳಿಯಲಾರೆವೋ, ಆ ಭಗವಂತನ ವಿಷಯದಲ್ಲಿ ಮತ್ತೊಂದು ಉಪಾಸನಾ ಅಂಶ ಅಂದರೆ, ಭಗವಂತನನ್ನು ಉಪಾಸನೆ ಮಾಡುವಾಗ ಇಷ್ಟು ಎಚ್ಚರ ಇದ್ದು ಉಪಾಸನೆ ಮಾಡಿದರೆ ಸಾಕು. ಅವನು ಅಚಿಂತ್ಯ, ಅವನು ಅಪ್ರಮೇಯ, ಅವನ ಮಹಿಮೆಯನ್ನು ನಾವು ಸಾಕಲ್ಲೇನು ತಿಳಿಯಲಾರೆವು ಅಂತನ್ನುವ ಅಂಶವನ್ನ ತಿಳಿದುಕೊಂಡ್ರೂ ಸಾಕು. ಇದು ಸಾಕಲ್ಲೇನ ಅಜ್ಞೇಯನಾಗಿದ್ದಾನೆ ಎಂಬುದಾದ ಮೇಲೆ ಭಗವಂತನ ವಿಷಯದಲ್ಲಿ ಇನ್ನೊಂದು ಗುಣ, ಇನ್ನೊಂದು ಗುಣವನ್ನು ಚಿಂತಿಸಬೇಕು ಅಂದ್ರೆ, ಸ್ಥಾನಗಳು ಭಿನ್ನ ಭಿನ್ನವಾದರೂ ಭಗವದ್ ರೂಪದಲ್ಲಿ ಭೇದವಿಲ್ಲ ಎಂಬ ಒಂದು ಉಪಾಸನೆಯನ್ನ ಹೇಳುವುದಕ್ಕೆ ಈ ಮೂರು ರೂಪಗಳ ಚಿಂತನೆಯನ್ನ ತಂದಿದೆ. ಬರ್ಕೊಂಡಿಟ್ಟುಕೊಳ್ರಿ. ಈ ಮೂರು ರೂಪಗಳ ಹೇಳಿಕೆಗೆ ಕಾರಣ, ಸ್ಥಾನ ಭಿನ್ನವಾದರೂ ರೂಪಗಳಲ್ಲಿ ಭೇದವಿಲ್ಲ. ಅದಕ್ಕೆ ಯಾವ ರೂಪ ಹಂಗ ಅಂತ ಪ್ರಶ್ನೆ ಬಂದ್ರ, ಅದಕ್ಕೆ ರೂಪ ಹೇಳಿದ್ರು. ಏನ್ ರೂಪ ಅದು? ತಸ್ಸೈಷೋ ಆದೇಶ. ಮಂತ್ರದಲ್ಲಿ ಬಂದಿರುವ ಆದೇಶ ಶಬ್ದಕ್ಕೆ ಉಪದೇಶ ಅಂತ ಅರ್ಥ. ತಸ್ಸೈಷ ಆದೇಶ ಅಂದ್ರ ಮಂತ್ರದಲ್ಲಿ ಬಂದಿರುವ ಆದೇಶ ಶಬ್ದಕ್ಕೆ ಆರ್ಡರ್ ಅಂತ ಅರ್ಥ ಅಲ್ಲ, ಉಪದೇಶ ಅಂತ ಅರ್ಥ. ಯದೇತತ್, ಏನ್ ಆ ಭಗವದ್ ರೂಪದ ಬಗ್ಗೆ ನಮಗೆ ಉಪದೇಶ ಮಾಡ್ತೀರಿ? ಅಧಿದೈವದಲ್ಲೂ ಅಧ್ಯಾತ್ಮದಲ್ಲೂ ಇರುವಂತಹ ಭಗವಂತನ ಉಪಾಸ್ಯ ರೂಪ ಯಾವುದು ಅಂದ್ರೆ, ಯದೇತದ್ ವಿದ್ಯುತಃ ವ್ಯದ್ಯುದದ ಆ ಇತಿ. ಯಾವುದು ಈ ವಿದ್ಯುತ್ ಮೊದಲಾದ ಅಂದ್ರೆ ಏನು? ಬೆಳಕು ಕೊಡುವಂತಹ ವಸ್ತುಗಳಿವೆಯೋ, ಆ ಬೆಳಕು ಕೊಡುವಂತಹ ವಸ್ತುಗಳಲ್ಲಿ ಇದ್ದು ಮತ್ತೆ ಪ್ರಕಾಶವನ್ನು ಉಂಟು ಮಾಡ್ತಾನೋ, ಅದು ಒಂದು ಭಗವದ್ ರೂಪ. ಅಂದ್ರೆ ಅದು ಸ್ವತಃ ಪ್ರಕಾಶವನ್ನ ಕೊಡ್ತದ, ಮತ್ತೇನ್ ಪ್ರಕಾಶ ಕೊಡೋದು ಅಂತಲ್ಲ, ಅವುಗಳು ಪ್ರಕಾಶ ಕೊಡುವಂತೆ ಆದದ್ದು ಈ ಭಗವಂತನಿಂದ, ಅವುಗಳು ಪ್ರಕಾಶವನ್ನ ನೀಡುವಂತೆ ಆದದ್ದು ಈ ಭಗವಂತನಿಂದ. ಆದ್ದರಿಂದ ಆ ಭಗವಂತನ ಬಗ್ಗೆ ತಿಳಿದುಕೊಳ್ಳ್ರಿ. ವಿದ್ಯುತೋ ವ್ಯದ್ಯುದದ ಇತಿ ಒಂದು. ಇನ್ನಾದ ಮೇಲೆ ಮತ್ತೊಂದು ರೂಪ, ಅದು ಯಾವುದು ಅಂತ ಕೇಳಿದ್ದಕ್ಕೆ ಕಪಿಲ ನಾಮಕನಾದ ಪರಮಾತ್ಮ ಅಂತ ತಿಳಿಸಿದ್ರು. ಇನ್ನು ಮುಂದೆ ನ್ಯಮೀಮಿಷದ ಇತ್ಯಧಿದೈವತಂ. ನ್ಯಮೀಮಿಷದ,
ಕಣ್ಣು ಮುಚ್ಚಿದ್ದಾನೆ. ಭಗವಂತ ಏನ್ ಮಾಡಿದ್ದಾನೆ? ಕಣ್ಣು ಮುಚ್ಚಿದ್ದಾನೆ. ನೆಮೀಮಿಷತ್ ಅಂದ್ರೆ ಕಣ್ಣು ಮುಚ್ಚುವುದು. ಹಾಗೆ ಕಣ್ಣು ಮುಚ್ಚಿದ್ದಾನೆ ಭಗವಂತ. ಇತಿ ಅಧಿದೈವತಂ, ಅಧಿದೈವತದಲ್ಲಿದ್ದ ಎರಡು ಭಗವದ್ ರೂಪಗಳ ವಿಚಾರ ಆಯಿತು. ಇನ್ನು ಅಥ ಅಧ್ಯಾತ್ಮಂ, ಇನ್ನು ಅಧ್ಯಾತ್ಮದಲ್ಲಿ ಯಾವುದಪ್ಪ ಅಂತ ಕೇಳಿದರೆ ಯದೇತದ್ ಗಚ್ಚತಿ ಇವಚ ಮನಃ, ಯಾರಿಂದ ಈ ಮನಸ್ಸು, ಜೀವಾತ್ಮರ ಮನಸ್ಸು ಯಾವ ಅನಿರುದ್ಧ ರೂಪಿಯಾದ ಭಗವಂತನ ಪ್ರೇರಣೆಯಿಂದ ಹೋಗ್ತಾ ಇದೆಯೋ, ಆ ಅನಿರುದ್ಧ ರೂಪಿ ಭಗವಂತನ ಪ್ರೇರಣೆಯಿಂದ ಸದಾ ಸ್ಮರಣೆಯನ್ನ ಮಾಡ್ತದೋ ಅನೇಕ ವಿಷಯಗಳನ್ನು, ಅವನು ಅಧ್ಯಾತ್ಮದಲ್ಲಿ ಇದ್ದ ಭಗವಂತ. ಇದನ್ನು ಬರೆದುಕೊಳ್ರಿ. ಏನು? ಅಧ್ಯಾತ್ಮದಲ್ಲಿ ಇದ್ದು ಅನಿರುದ್ಧನು ಮನಃಪ್ರೇರಕನಾಗಿದ್ದಾನೆ. ಮೂರು ರೂಪಗಳು. ಒಂದು ವಿದ್ಯುತ್ ಅಂದ್ರೆ ಬೆಳಕು ಕೊಡುವ ಪದಾರ್ಥಗಳಲ್ಲಿ ಇದ್ದದ್ದು. ಎರಡನೆಯದ್ದು ಕ್ಷೀರಸಾಗರದಲ್ಲಿ ಕಣ್ಣು ಮುಚ್ಚಿ ಪವಡಿಸಿದ ರೂಪ. ಮೂರನೆಯದ್ದು ಅನಿರುದ್ಧ ರೂಪ, ಮನಸ್ಸಿನಲ್ಲಿ ಅಧ್ಯಾತ್ಮದಲ್ಲಿ ಇದ್ದು ಮನಸ್ಸಿಗೆ ಪ್ರೇರಣೆಯನ್ನ ಮಾಡುವನು ಮೂರು ರೂಪ. ನೋಡ್ರಿ ಮುಂದೆ, ಇದು ಉಪನಿಷತ್ತಿನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಯದೇತದ್ ಗಚ್ಚತಿ ಇವಚ ಮನಃ, ಯಾವ ಮನಸ್ಸು ಗಚ್ಚತಿ ಇವ ಅಂದ್ರೆ ಯಾವ ಭಗವಂತನಿಂದ ಪ್ರೇರಿತವಾಗಿ ಹೋಗುತ್ತದೆಯೋ, ಆದರೆ ಪೂರ್ಣವಾಗಿ ತಿಳಿದುಕೊಳ್ಳಿಕ್ಕಾಗುವುದಿಲ್ಲವೋ ಅಂಥದ್ದು ಅಂತ ಅರ್ಥ ಮಾಡಿಕೊಳ್ಳ್ರಿ. ಅನೇನೈವ, ಈ ಅನಿರುದ್ಧ ರೂಪಿ ಭಗವಂತನಿಂದಲೇನೆ ತದು ಉಪಸ್ಮರತಿ ಅಭೀಕ್ಷ್ಣಂ ಸಂಕಲ್ಪ. ಅಭೀಕ್ಷ್ಣಂ ಸಂಕಲ್ಪ ಅಂದ್ರೆ ಬಹಳ ವಿಷಯಗಳನ್ನು ಮನಸ್ಸು ಸ್ಮರಣೆ ಮಾಡಿಕೊಳ್ತದ. ಹಂಗ್ ಬರ್ಕೊಳ್ರಿ. ಅಭೀಕ್ಷ್ಣಂ ಸಂಕಲ್ಪ ಅಂತನ್ನೋದು ಮನಸ್ಸಿಗೆ ವಿಶೇಷಣ. ಅದು ಅಭೀಕ್ಷ್ಣಂ ಸಂಕಲ್ಪ ಅಂದ್ರೆ ಬಹಳ ವಿಷಯಗಳನ್ನು ನೆನೆಸುವುದು ಅಂತ ಅರ್ಥ. ಸರಿ ಆಯ್ತಾ? ಮುಂದೆ ಏನಾತೀಗ? ಇಷ್ಟು ವಿಷಯ ಮುಗೀತೀಗ. ಇದಕ್ಕ ತಾತ್ಪರ್ಯ ನೋಡ್ರಿ, ಅದ್ರ ಭಾಷ್ಯ ನೋಡ್ರಿ. ಭಾಷ್ಯದಲ್ಲಿ ಏನಂತಾರ ಆಚಾರು? ವ್ಯದ್ಯೋತಯತ್ ವಿದ್ಯುತಾದೀನ್ ಕಪಿಲಾಖ್ಯಸ್ತು ಯೋ ಹರಿ. ವಿದ್ಯುದಾದೀನ್ ವ್ಯದ್ಯೋದಯತ್, ವಿದ್ಯುತ್ ಮೊದಲಾದ ಪ್ರಕಾಶಕ ವಸ್ತುಗಳನ್ನು ಬೆಳಗಿಸುತ್ತಾನೆ. ಕಪಿಲಾಖ್ಯ ಯೋ ಹರಿಹಿ, ಆಖ್ಯ ಅಂದ್ರೆ ಹೆಸರು, ಕಪಿಲ ಎಂಬ ಹೆಸರಿನ ಪರಮಾತ್ಮನು. ಮುಂದೆ ನ್ಯಮೀಮಿಷದ ಅನ್ನೋದಕ್ಕೆ ಅರ್ಥ ಬರೀತಾರ. ಅಕ್ಷ್ಣೋರ್ ನಿಮೇಷಣಂ ಕೃತ್ವ ಯಶ್ಯೇತೆ ಕ್ಷೀರಸಾಗರೇ, ಕಣ್ಣುಗಳನ್ನ ಮುಚ್ಚಿಕೊಂಡು ಯಾರು ಕ್ಷೀರಸಾಗರದಲ್ಲಿ ಮಲಗಿದ್ದಾನೋ. ಸರಿ ಆಯ್ತಾ? ಸ ಏವ ಏಕಃ ಪರಂ ಬ್ರಹ್ಮ, ಅವ ಎರಡೂ ರೂಪಗಳು ಒಂದೇ, ಆ ರೂಪಗಳಲ್ಲಿ ಭೇದವಿಲ್ಲ. ಏನು? ಪ್ರಕಾಶ ಕೊಡುವ ಸೂರ್ಯ ಚಂದ್ರರಲ್ಲಿ ಇದ್ದು ಪ್ರೇರಣೆ ಮಾಡುವ ಭಗವದ್ ರೂಪ ಒಂದು, ಆಮೇಲೆ ಕ್ಷೀರಸಾಗರದಲ್ಲಿ ಮಲಗಿರುವಂತಹ ರೂಪ ಒಂದು ಅಂತ ತಿಳ್ಕೊಂಡು ಎರಡು ಬೇರೆ ಬೇರೆ ಅಂತ ಅನ್ಕೋಬೇಡ್ರಿ. ಸ್ಥಳಗಳು ಬೇರೆ ಬೇರೆಯಾದವು. ಸೂರ್ಯ ಚಂದ್ರರಲ್ಲಿರುವಂತಹ ಭಗವದ್ ರೂಪ ಒಂದು ಸ್ಥಳದಲ್ಲಿದೆ, ಕ್ಷೀರಸಾಗರದಲ್ಲಿ ಮಲಗಿದ ರೂಪ ಒಂದು ಕಡೆಗೆ ಇದೆ. ಅಂದಮೇಲೆ ಸ್ಥಾನಗಳು ಭಿನ್ನ ಭಿನ್ನವಾದದ್ದಕ್ಕೆ ಬೇರೆ ಅಂತ ಭಾವಿಸಬೇಡ್ರಿ. ಮುಂದ ಅಧಿದೈವೇ ತಥಾ ಅಧ್ಯಾತ್ಮೆ, ಅಧಿದೈವದ ವಿಷಯ ಮುಗಿಯಿತು. ಇನ್ನು ಅಧ್ಯಾತ್ಮದಲ್ಲಿ ಅಂದ್ರೆ ಶರೀರದಲ್ಲಿ ಇರುವ ಭಗವದ್ ರೂಪ, ಶರೀರಕ್ಕೆ ಸಂಬಂಧಪಟ್ಟ ರೂಪ. ಯಮ್ಮನೋ ಗಚ್ಚತೀವಚ, ಯಾವ ಭಗವಂತನನ್ನ ಕುರಿತು ಮನಸ್ಸು ಹೋಗುತ್ತಿದೆ ಎನ್ನುವಂತೆ ಇರ್ತದೆ. ಯಾಕ? ಸಮ್ಯಂನ ಗಚ್ಚತಿ ಕ್ವಾಪಿ, ಎಂದೂ ಭಗವಂತನನ್ನ ಕುರಿತು ಪೂರ್ಣವಾಗಿ ಹೋಗುವುದಿಲ್ಲ. ಮನೋಯೇನ ಸ್ಮರತ್ಯಪಿ, ಮನಸ್ಸು ಯಾರಿಂದ ಸ್ಮರಣೆಗೆ ಒಳಗಾಗುತ್ತದೆಯೋ ಸೋ ಅನಿರುದ್ಧಾಖ್ಯ, ಅವನಿಗೇನು ಹೆಸರು? ಅನಿರುದ್ಧನೆಂಬ ಹೆಸರು. ಈಶೇಷ ಅಂದ್ರೆ ಈಶರೆನಿಸಿದ ಬ್ರಹ್ಮಾದಿಗಳಿಗೂ ಈಶನಾಗಿರುವ ಪರಂ ಬ್ರಹ್ಮ ಇತಿ ಕೀರ್ತ್ಯತೆ, ಪರಬ್ರಹ್ಮ ಪರಮಾತ್ಮನೆಂದು ಕರೆಯಲಾಗುತ್ತದೆ. ಮುಗಿತು. ಇದಕ್ಕ ಒಂದು ಸೂತ್ರ, ಓಂ ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ ಅಂತ ಸೂತ್ರ. ಆ ಸೂತ್ರದಲ್ಲಿ ಎಷ್ಟೇ ಸ್ಥಾನಗಳು ಭಿನ್ನವಾದರೂ ಆ ವ್ಯಕ್ತಿಯಲ್ಲಿ ಪರಮಾತ್ಮನಲ್ಲಿ ಭೇದ ಬರುವುದಿಲ್ಲ ಅಂತ ತಿಳಿಸಿಕೊಟ್ಟಿದ್ದಾರೆ. ಇದಿಷ್ಟು ನಿನ್ನೆ ಪಾಠ ಆದದ್ರಲ್ಲಿ ಒಂದು ಅಂಶವನ್ನ ಹೇಳಬೇಕಾಗಿತ್ತು, ಆದ್ದರಿಂದ ಮೊದಲಿಂದ ಹೇಳಿದೆ. ಯಾವ ಅಂಶ? ಏಕ ಏವ ಹರಿಹಿ, ಭಗವದ್ ರೂಪಗಳಲ್ಲಿ ಅಭೇದವನ್ನ ತಿಳಿಯಿರಿ ಎನ್ನುವುದು. ಮುಂದೆ ಉಪನಿಷತ್ ನೋಡ್ರಿ, 7ನೇ ಮಂತ್ರ. ಈಗ ಇಲ್ಲಿ ಅಧ್ಯಾತ್ಮ, ಅಧಿದೈವ, ಅಧಿಭೂತ ಅಂತ ಕರೆಯೋದು ಎಲ್ಲವೂ ಈ ದೇಹಕ್ಕೆ ಸಂಬಂಧಪಟ್ಟದ್ದು, ಸ್ವರೂಪ ದೇಹಕ್ಕೆ ಸಂಬಂಧಪಟ್ಟದ್ದಲ್ಲ. ಯಾಕಂದ್ರೆ ಆಧ್ಯಾತ್ಮಿಕವಾಗಿ, ಆದಿಭೌತಿಕವಾಗಿ, ಆದಿದೈವಿಕವಾಗಿ ತಾಪತ್ರಯಗಳಿವೆ ಅಂತ ವ್ಯವಹಾರ ಮಾಡ್ತಿರ್ತೇವೆ.
ಆ ತಾಪತ್ರಯಗಳಿದೆ ಅಂದಾಗ ಸ್ವರೂಪ ದೇಹಕ್ಕೆ ಸಂಬಂಧಪಟ್ಟ ತಾಪತ್ರಯಗಳು ಅಂತ ಅರ್ಥ ಬರುವುದಿಲ್ಲ. ಈ ಭೌತಿಕ ದೇಹಕ್ಕೆ ಸಂಬಂಧಪಟ್ಟ ತಾಪತ್ರಯಗಳು ಅಂತೆ ಬರ್ತದೆ. ಆದ್ದರಿಂದ ಅಧ್ಯಾತ್ಮ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟದ್ದು, ಈ ದೇಹಕ್ಕೆ ಸಂಬಂಧಪಟ್ಟದ್ದು. ಮನಸ್ಸು ಅಂದ್ರೆ ಲಿಂಗ ದೇಹದಲ್ಲಿದ್ದ ಮನಸ್ಸು, ಅದನ್ನ ಪ್ರೇರಣೆ ಮಾಡ್ತಾನೆ ಅನಿರುದ್ಧ ಅಂತ ತಿಳಿಸಿದ್ದು. ಸರಿ, ಇದು ಅನಿರುದ್ಧ ರೂಪದ ವಿಶೇಷವನ್ನು ಹೇಳಿದ್ದು. ಅಂದ್ರೆ ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಟ ವಾಸುದೇವ ನಾರಾಯಣ ಎಂಬ ಪಂಚರೂಪಗಳಾಗ್ಲಿ, ಅಥವಾ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಎಂಬ ಚತುರ್ರೂಪಗಳಾಗ್ಲಿ, ಈ ರೂಪಗಳಲ್ಲೇನು ಒಂದು ಅನಿರುದ್ಧ ಇದೆಯೋ ಅದು ಮನಸ್ಸನ್ನು ನಿಯಂತ್ರಿಸುತ್ತದೆ ಅಂತ ಆ ಅನಿರುದ್ಧನ ಇನ್ನೊಂದು ಕಾರ್ಯವನ್ನ ಹೇಳಿಕೊಟ್ರು. ಅನೇಕ ಕಾರ್ಯಗಳಲ್ಲಿ ಒಂದು ಕಾರ್ಯವನ್ನ ಹೇಳಿಕೊಟ್ರು. ಸರಿ, ಹೌದು. ಈಗ ಈ ಭಗವಂತನನ್ನ ಉಪಾಸಿಸಬೇಕು ಅಂತ ಏನು ಉಪಾಸನೆ ಮಾಡಲೇಬೇಕು ಅಂತೇನು ಅಂದ್ರ, ಅವನ ಉಪಾಸನೆ ಮಾಡುವುದು ಎಷ್ಟು ಸಾರ್ಥಕ ಅದ ಅಂತ ಒಂದು ಹೆಸರು ಬಂದ ಉಪನಿಷತ್ನಲ್ಲಿ. ಅಂದ್ರೆ ದೇವರ ಉಪಾಸನೆ ಮಾಡುವುದು ಕೂಡ ಸಾರ್ಥಕ, ಅದು ವ್ಯರ್ಥ ಅಲ್ಲ. ನೀವು ಪ್ರಶ್ನೆ ಕೇಳ್ಬಹುದು, ಯಾಕೆ ನಾವು ದೇವ್ರ ಉಪಾಸನೆ ಮಾಡ್ಬೇಕು ಅಂದ್ರೆ, ಆ ಉಪಾಸನೆಯು ಸಾರ್ಥಕ ಅಂತ ತಿಳಿಸ್ಲಿಕ್ಕೆ ಒಂದು ಹೆಸರಂತ. ಏನಂತ ದೇವರ ಹೆಸರು? ತದ್ವನಂ ನಾಮ ತದ್ವನಂ ಇತ್ಯುಪಾಸಿತವ್ಯಂ. ದೇವರಿಗೆ ತದ್ವನ ಅಂತ ಹೆಸರಂತ. ವನ ಅಂತ ಹೆಸರು, ತದ್ವನ ಅಂತ ಹೆಸರು. ಸವಿಷ್ಣು ತದ್ವನಂ ನಾಮ. ಎಷ್ಟು ಚಂದ ನೋಡ್ರಿ ಹೆಸರು. ಏನದ? ತದ್ವನ ಅಂತ ಹೆಸರದ. ತಿಳಿತಿಲ್ಲೋ ಏನಂತ ಹೇಳಿ? ತದ್ವನ ಅಂತ ಕೇಳೇ ಇಲ್ಲ ನಾವು. ಅಪರೂಪದ ಹೆಸರು ದೇವರದು, ತದ್ವನಂ. ಯಾಕ? ಉಪನಿಷತ್ ನೋಡ್ರಿ, ತದ್ವನಂ ನಾಮ ತದ್ವನಂ ಇತ್ಯುಪಾಸಿತವ್ಯಂ. ಭಗವಂತನು ವ್ಯಾಪ್ತನಾದದ್ದರಿಂದಲೂ ಭಜಿಸಲು ಯೋಗ್ಯನಾದದ್ದರಿಂದಲೂ ತದ್ವನಂ ಎಂಬ ಹೆಸರು ಉಳ್ಳವನಾಗಿದ್ದಾನೆ. ವನ ಅಂದ್ರ ವನನೀಯ, ಭಜನೀಯ. ದೇವರು ಎಲ್ಲರಿಂದಲೂ ಭಜನೀಯನಾಗಿದ್ದಾನೆ, ವ್ಯಾಪ್ತನಾಗಿದ್ದಾನೆ ಅನ್ನುವುದಕ್ಕಾಗಿ ಅವನನ್ನ ತದ್ವನ ಅಂತ ಕರೀತಾರೆ. ಸಾರ್ಥಕ. ದೇವರ ಹೆಸರು ತದ್ವನ ಅಂತಿದ್ದದ್ದು ಎಷ್ಟು ಸಾರ್ಥಕ ಅಂದ್ರೆ, ಅವ ಸರ್ವರಿಂದಲೂ ಭಜನೀಯ ಅಂತ ಆದದ್ದಕ್ಕ ಅವನ ಹೆಸರದ. ಮತ್ತ ಅವ ಹಂಗ ಹೆಸರು ಇಟ್ಕೊಂಡ್ ಮೇಲೆ ಅವನ್ ಭಜನೆ ಮಾಡ್ಲಾರ್ದ ಏನ್ ಮಾಡ್ಲಿಕ್ಕೆ ಬರ್ತದೆ ನಿಮಗಿನ್ನ? ಗೊತ್ತಾತಿಲ್ಲ? ಈಗ ಪಾಪ ನಾವು ಸುಮ್ನೆ ಲೋಕದಲ್ಲಿ ದೃಷ್ಟಾಂತ ಕೊಟ್ಟಿರ್ತೀನಿ. ಶನಿ ಅಂತ ಬೈತಿರ್ತಾರ ಪಾಪ. ಏನ್ ಮಾಡ್ಬೇಕಿನ್ನ? ಶನಿ ಅವ್ರೇನ್ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಶನಿ ಎಂಬುವ ಶಬ್ದವನ್ನು ಅನಿಷ್ಟ ಎಂಬ ಅರ್ಥದಲ್ಲಿ ನಾವು ರೂಢಿಯಲ್ಲಿ ತಂದು ಬಿಟ್ಟಿವಿ ಈಗಾಗಲೇ ಅದನ್ನು. ಹಿಂಗಾಗಿ ಮತ್ತ ಶನಿ ಅಂತ ಬಯಸ್ಕೋತಿರ್ತಾರ. ಆದ್ರೆ ಆ ಹೆಸರು ಇಟ್ಕೊಂಡಿದ್ದಕ್ಕೆ ಹಂಗಾಗ್ಯದ ಅನ್ನೋ ಹಂಗ ದೇವರು ತದ್ವನಂ ಅನ್ನೋ ಹೆಸರು ಉಳ್ಳವನಾದದ್ದಕ್ಕೇನೆ ಸರ್ವರಿಂದಲೂ ಭಜನೀಯನಾಗ್ಬಿಟ್ಟಾನವ. ಅಷ್ಟೇ ಅಲ್ಲ, ಭಗವಂತನು ಸರ್ವರಿಂದ ಭಜನೀಯ ಎಂಬುವ ಉಪಾಸನೆ ಮಾಡಿದವರಿಗೆ ಒಂದು ಫಲ ಇದೆ ಅಂತ ಹೇಳ್ತಾನೆ. ಎಷ್ಟು ಚಂದ ನೋಡ್ರಿ. ಯಹ ಏತದೇವಂ ವೇದ. ಉಪನಿಷತ್ನಲ್ಲಿ ಯಾರು ಭಗವಂತನು ಸರ್ವರಿಂದಲೂ ಉಪಾಸ್ಯನಾಗಿದ್ದಾನೆ ಎಂದು ತಿಳಿಯುತ್ತಾರೋ, ಅಭಿಹಿ ಏವ ಏನಂ ಸರ್ವಾಣಿ ಭೂತಾನಿ ಸಂವಾಂಛಂತಿ. ಏನಂತಂದ್ರೆ, ಆಗ ಹೀಗೆ ಉಪಾಸನೆ ಮಾಡೋ ವ್ಯಕ್ತಿ ಲೋಕದಲ್ಲಿ ಎಲ್ಲರಿಗೂ ಬೇಕಾದವನಾಗುತ್ತಾನೆ. ಫಲ ಉಂಟಂತೆ. ಬರ್ಕೊಳ್ರಿ. ತದ್ವನ ಎಂಬುದಾಗಿ ದೇವರನ್ನು ಆರಾಧಿಸಿದರೆ ಆ ವ್ಯಕ್ತಿಯು ಎಲ್ಲರಿಗೂ ಬೇಕಾದವನಾಗುತ್ತಾನೆ. ಎಲ್ಲರಿಗೂ ಬೇಕಾದವನಾಗುತ್ತಾನೆ. ಮುಂದೆ ನೋಡ್ರಿ, ಅದಕ್ಕೇನಂತಾರ? ಮುಂದ ವೇದಾದಿ ಅಂತ. ಈಗ ಭಾಷ್ಯ ನೋಡ್ರಿ ತಳಗಡೆಗೆ. ಸವಿಷ್ಣು ತದ್ವನಂ ನಾಮ, 15ನೇ ಪುಟ. ಸವಿಷ್ಣು ತದ್ವನಂ ನಾಮ ತತತ್ವಾತ್ ವನನೀಯತಃ. ಆ ಭಗವಂತನಿಗೆ ತದ್ವನ ಎಂದು ಹೆಸರು. ಯಾಕೆ? ತತತ್ವಾತ್ ವನನೀಯತಃ. ತತತ್ವಾತ್ ಅಂದ್ರೆ ವ್ಯಾಪ್ತನಾದದ್ದರಿಂದ. ಪೆನ್ಸಿಲ್ಲೇ ಪುಸ್ತಕದಲ್ಲಿ ಬರ್ಕೋಬೇಕು. ವನನೀಯತಃ ಅಂದ್ರೆ ಭಜನೀಯ ಅಂತ ಬರ್ಕೋಬೇಕು. ಪೆನ್ಸಿಲ್ ನೋಟ್ ಮಾಡ್ಕೋಬೇಕಲ್ಲೇ. ಏವಂ ಏನಂತು ಯೋ ವೇದ. ಹೀಗೆ ಇವನನ್ನು ಯಾರು ತಿಳಿಯುತ್ತಾನೋ, ಏವಂ ಈ ರೀತಿಯಾಗಿ, ಏನಂ ಈ ಪರಮಾತ್ಮನನ್ನು, ಯಹ ಯಾರು, ವೇದ ತಿಳಿಯುತ್ತಾನೋ, ಭವೇತ್ ಆಗುತ್ತಾನೆ. ಏನು? ಸರ್ವೈಹಿ ಅಪೇಕ್ಷಿತಃ. ಸರ್ವೈಹಿ ಅಪೇಕ್ಷಿತಃ ಭವೇತ್, ಎಲ್ಲರಿಂದ ಅಪೇಕ್ಷಿತನಾಗುತ್ತಾನೆ. ಎಲ್ಲರೂ ಅಂತಾರೆ, ಅವ್ರು ನಮ್ಮವ್ರಿ, ಅವ್ರು ನಾವು ಬೇಕ್ರಿ ಅಂತ ತಿಳ್ಕೊಂಡು ಎಲ್ಲರೂ ಅವನ್ ಯಾಕೆ ಅಂತಾರ ಅಂದ್ರೆ, ಅವ ಭಗವಂತನನ್ನು ತದ್ವನ ಅಂತ ಉಪಾಸನ ಮಾಡ್ಯಾನ. ನೋಡ್ರಿ, ಪ್ರಾಣದೇವರು ನಮಗ್ ಬೇಕು,
ಜೈತೀರ್ಥರು ನಮಗೆ ಬೇಕು, ರಾಯರು ನಮಗೆ ಬೇಕು, ಎಲ್ಲಾರು. ಯಾಕ ಅವ್ರೆಲ್ಲ ತದ್ವನಂ ತದ್ವನಂ ಅಂತ ಉಪಾಸನ ಮಾಡಿದ್ರ ಫಲ ಅದು. ಏನು ಗೊತ್ತಾಯ್ತಾ? ತದ್ವನ ತದ್ವನ ಅಂತ ಉಪಾಸನೆ ಮಾಡಿದ್ದಕ್ಕೆ ಜ್ಞಾನಿಗಳು ನಮಗೆ ಬೇಕಾದವರಾದರು. ಸರಿ, ಮುಂದಿನ ನೋಡ್ರಿ. ಈಗ ಏನು? ಉಪನಿಷದಂಬೋ ಬ್ರೂಹೀತಿ. ಮುಂದಿನ ಮಂತ್ರ ಉಪನಿಷತ್ತನ್ನು ಹೇಳ್ರಿ ಅಂದ್ರ ಮತ್ತೆ ಅಲ್ಲ ಇವನ ಮತ್ತೆ ಇಷ್ಟೊತ್ತು ಉಪನಿಷತ್ತೇ ಹೇಳಿದ್ದೀವಲ್ಲ, ಮತ್ತೇನು ಉಪನಿಷತ್ ಹೇಳ್ರಿ ಅಂದ್ರೆ ಏನು? ರುದ್ರದೇವ ಪ್ರಶ್ನೆ ಕೇಳ್ತಾರೆ. ಉಪನಿಷದಂಬೋ ಬ್ರೂಹೀತಿ. ಭೋ ಸಂಬೋಧನ ಅದು. ಓ ಗುರುಗಳೇ, ಓ ಬ್ರಹ್ಮದೇವರೇ, ಉಪನಿಷದಂ ಬ್ರೂಹೀತಿ, ಉಪನಿಷತ್ತನ್ನು ಹೇಳ್ರಿ. ಉಕ್ತಾತೆ ಉಪನಿಷತ್, ಹೇಳ್ಬಿಟ್ಟಿನಲ್ಲ ಉಪನಿಷತ್ತು. ಬ್ರಾಹ್ಮೀಂ ವಾವತ ಉಪನಿಷದಂ ಅಬ್ರೂಮೇತಿ, ಇನ್ನು ಬ್ರಾಹ್ಮಿ ಉಪನಿಷತ್ತನ್ನು ಹೇಳುತ್ತೇವೆ. ಏನು ಬ್ರಾಹ್ಮೀಂ ಅಂದ್ರ ಇಲ್ಲಿ ವಾ ಅನ್ನೋ ಶಬ್ದ ಇದು. ಬ್ರಾಹ್ಮೀಂ ವಾ ವ ಉಪನಿಷದಂ ಅಬ್ರೂಮ ಅನ್ನುವಂತಹ ಮಾತು ಅದು ಏನದ ಅಂತಂದ್ರ ಸಂಶಯದಲ್ಲದ. ಅದು ಏನಂತಾರ? ಬ್ರಾಹ್ಮಿ. ಹಾ, ಉಪನಿಷತ್ತು ಹೇಳು ಅಂತ ಕೇಳ್ತಿದ್ದೀಯಲ್ಲಪ್ಪ, ಭಗವಂತನ ವಿಷಯ ಅಷ್ಟೇ. ಉಪನಿಷತ್ತನ್ನು ಹೇಳುವಂತಿದ್ದೀಯಲ್ಲಪ್ಪ, ಅದಕ್ಕೆ ಉಪನಿಷತ್ ಪ್ರತಿಪಾದ್ಯನಾದ ಭಗವಂತನ ಬಗ್ಗೆ ಹೇಳು ಅನ್ನೋದಾದ್ರೆ ಹೇಳಿ ಆಗಿದೆ. ಆ ಉಪನಿಷತ್ತು ಅಂದ್ರೆ ವಿದ್ಯೆ, ಇದು ಯಾರಲ್ಲಿ ಉಳಿತದೆ ಅಂತ ಕೇಳುವುದಾದ್ರೆ ಮುಂದಿನ ಮಾತನ್ನು ಹೇಳ್ತೀನಿ. ವಿದ್ಯೆಯ ಉತ್ಪತ್ತಿ ಸ್ಥಾನಗಳು ಯಾವುದು ಅಂತ ಕೇಳಿದ್ರೆ ಮುಂದಿನ ವಿಷಯದಲ್ಲಿ ಹೇಳ್ತೇವೆ. 2. ಅದಕ್ಕೆ ವಿದ್ಯಾಕಾರಂ ಮನುಬ್ರೂಹಿ ಇತ್ಯುಕ್ತೋ ಬ್ರಹ್ಮ ಹತಂ ಪುನಃ. ಭಾಷ್ಯದಲ್ಲಿ ವಿದ್ಯಾಕಾರಂ ಏನ್ ಕೇಳಿದ್ರು ಅವರು? ವಿದ್ಯೆಯ ಆಕಾರ. ಮನು ಬ್ರೂಹಿ, ಏನು ಮನು ಅದನ್ನ ಮಮ. ವಿದ್ಯಾಕಾರಂ ಮಮ ಬ್ರೂಹಿ. ಆ ವಿದ್ಯೆಯ ಆಕಾರ ಹೇಗಿದೆ ವಿದ್ಯಾ ಅನ್ನೋದನ್ನ ನನಗೆ ಹೇಳು ಅಂತ ನೀವನ್ನೋದಾದರೆ ಅರ್ಥ ಆಗ್ತಾ ಇದೆಯಲ್ಲ? 3 ಪ್ರಶ್ನೆ ರುದ್ರದೇವರು ಕೇಳಿದ್ದನ್ನ ವಿಕಲ್ಪ ಮಾಡಿಕೊಂಡ್ರು. ರುದ್ರದೇವರು ನನಗೆ ಉಪನಿಷತ್ತನ್ನು ಹೇಳಿರಿ ಅಂತ ಕೇಳಿದ್ರು. ಆಗ ಬ್ರಹ್ಮದೇವರಂತಾರ, ಉಕ್ತಾತೆ ಉಪನಿಷತ್. ಇಲ್ಲ, ಉಪನಿಷತ್ ಪ್ರತಿಪಾದ್ಯನಾದ ಭಗವಂತನ ಬಗ್ಗೆ ಹೇಳಲಾಗಿದೆ. ಬ್ರಾಹ್ಮೀಂ ವಾವತ ಉಪನಿಷದಂ ಅಬ್ರೂಮ. ಇನ್ನು ಆ ಉಪನಿಷತ್ತಿಗೆ ಸಂಬಂಧಪಟ್ಟಂತೆ ಅಂದ್ರೆ ಆ ಉಪನಿಷತ್ತು ಯಾರಲ್ಲಿ ಇರ್ತದ ಅಥವಾ ಉಪನಿಷತ್ತಿನ ಉತ್ಪತ್ತಿ ಸ್ಥಾನ ಏನು ಅಂತ ಕೇಳಿದ್ರೆ ಅದನ್ನ ನಾವು ಇನ್ನು ಮುಂದೆ ಹೇಳ್ತೀವಿ. ಇಷ್ಟರ್ಥ ಸರಿ ಹೋತಾ? ಏನಂತೇಳಿ ಉಪನಿಷತ್ತೇ ನೋಡ್ಕೊಂಡ್ಬಿಡ್ರಿ ಮುಂದೆ. ತಸ್ಸೈ ತಪೋದಮ ಕರ್ಮೀತಿ ಪ್ರತಿಷ್ಠಾ. ಆ ವಿದ್ಯೆ ಉಳಿಬೇಕಾದ್ರೆ ತಪಸ್ಸು, ದಮ, ಕರ್ಮ ಇವುಗಳೇ ಪ್ರತಿಷ್ಠಾ. ಪ್ರತಿಷ್ಠಾ ಅಂದ್ರೆ ಏನು? ಪ್ರತಿಷ್ಠಾ ಹೇತು, ಉಳಿಲಿಕ್ಕೆ ಕಾರಣ. ಏನಾದ್ರಪ್ಪ, ನಮ್ಮಲ್ಲಿ ವಿದ್ಯಾ ಉಳಿಬೇಕಾದ್ರೆ 3 ಇರ್ಬೇಕಂತ ನೋಟ್ ಮಾಡಿಕೊಳ್ಬೇಕು. ವಿದ್ಯೆಯು ನಮ್ಮಲ್ಲಿ ಉಳಿಯಬೇಕಾಗಿದ್ದರೆ 1 ತಪಸ್ಸಿರಬೇಕು, 2ನೇದ್ದು ದಮ ಇರಬೇಕು, 3ನೇದ್ದು ಕರ್ಮ ಇರಬೇಕು. 3 ತಪಸ್ಸು ಅಂದ್ರೆ ಏನು ಅಂದ್ರೆ ಶಾಸ್ತ್ರಗಳನ್ನ ಪುನಃ ಪುನಃ ಆಲೋಚನೆ ಮಾಡಬೇಕು, ಅಥವಾ ಚಾಂದ್ರಾಯಣಾದಿ ವ್ರತಗಳನ್ನ ಮಾಡಬೇಕು. ಹೆಸರಷ್ಟೇ ಚಾಂದ್ರಾಯಣ, ಚಾತುರ್ಮಾಸ್ಯ, ಏಕಾದಶಿ ಇತ್ಯಾದಿ ವ್ರತಗಳು. ನಮಗೆ ಗೊತ್ತಿಲ್ಲದ ಅಂಶ ಏನಾಯಿತು ಇವತ್ತು ಅಂದ್ರೆ, ನಾವು ಮಾಡುವ ಈ ವ್ರತ ನಿಯಮಗಳೆಲ್ಲವೂ ನಮ್ಮ ವಿದ್ಯೆಯ ಉಳಿಯುವಿಕೆಗೆ ಕಾರಣವಾಗ್ತದೆ. ನಮ್ಮಲ್ಲಿ ವಿದ್ಯಾ ಉಳಿಲಿಕ್ಕೆ ಈ ಏಕಾದಶಿ ವ್ರತ, ಚಾತುರ್ಮಾಸ್ಯ ವ್ರತ, ವಿಷ್ಣು ಪಂಚಕ, ಭೀಷ್ಮ ಪಂಚಕ ಇವೇನು ವ್ರತಗಳವೋ ಈ ವ್ರತಗಳು ನಮಗೆ ವಿದ್ಯೆಯನ್ನ ಉಳಿಸಿಕೊಡ್ಲಿಕ್ಕೆ ಸಾಧನವಾಗಿವೆ. ಮಹೇಶಾಚಾರ್, ನಮಗೇನೋ ಗೊತ್ತೇ ಇಲ್ಲ. ನಾವು ಸುಮ್ಮನೆ ನಮ್ಮಪ್ಪ ನಮ್ಮ ಕಾಕ ಹೇಳ್ತಿದ್ರು, ನಮ್ಮ ಗುರುಗಳು ಹೇಳ್ತಿದ್ರು, ಮಾಡ್ಕೋತ ಹೊಂಟ್ಬಿಟ್ಟಿವಿ. ಅಲ್ಲಪ್ಪ, ಅವುಗಳು ರಿಲೇಟೆಡ್ ಯಾವುದಕ್ಕೆ ಅಂದ್ರೆ ನಿನ್ನ ವಿದ್ಯೆಗೆ ರಿಲೇಟ್ ಆಗಿವೆ. ನೀನು ಪಡೆಯುವಂತಹ ವಿದ್ಯೆ ವೇದಾಂತ ವಿದ್ಯಾ, ಶುದ್ಧ ವೇದ ವಿದ್ಯೆ. ಇದು ನಿನಗೆ ಉಳಿಬೇಕು ಅಂದ್ರೆ ನೀನು ತಪಸ್ಸು ಮಾಡಲೇಬೇಕು. 1 ದಮಃ, 2ನೇದ್ದು ಇಂದ್ರಿಯ ನಿಗ್ರಹ. ಈ ಇಂದ್ರಿಯ ನಿಗ್ರಹವೂ ಕೂಡ ಇದು ವಿದ್ಯೆಯನ್ನ ಉಳಿಸಿಕೊಳ್ಳಲು ಸ್ಥಾನವೆನಿಸಿದೆ, ವಿದ್ಯೆಯನ್ನು ಉಳಿಸಿಕೊಳ್ಳಲು ಸ್ಥಾನವಾಗಿದೆ. 3ನೇದ್ದು ಕರ್ಮ, ವರ್ಣಾಶ್ರಮೋಚಿತವಾದ ಕ್ರಿಯೆಗಳು. ಅಬ್ಬಾ, ಎಷ್ಟು ಚಂದ ವಿಷಯ ರೀ ಎಲ್ಲಾದರೂ. ಸೋಚಿತ ಕರ್ಮಗಳಾಚರಿಸುತ್ತ ಅಂತ ಇದ್ರೆ ಅದರಿಂದ ವಿದ್ಯಾ ಉಳಿತದಂತ ನೋಡ್ರಿ. ಏನು
ಸಂಧ್ಯಾವಂದನೆ ಮಾಡಿದ್ರೆ ಭಾಗವತ್ ಉಳಿತದ, ಸಂಧ್ಯಾವಂದನೆ ಮಾಡಲಿಲ್ಲ ಅಂದ್ರೆ ಭಾಗವತ್ ಜಾತಾಹೆ. ಅರ್ಥ ಆಯ್ತಾ? ಭಾಗವತ, ಮಹಾಭಾರತ, ರಾಮಾಯಣಗಳು ನಮ್ಮಲ್ಲಿ ಬುದ್ಧಿಯಲ್ಲಿ ಶಾಶ್ವತ ಉಳಿಬೇಕು ಅಂತಂದ್ರೆ ಸಂಧ್ಯಾವಂದನೆ, ದೇವರ ಪೂಜಾ ಮಾಡ್ತಿರು. ಹೆಂಗ್ ಲಿಂಕ್ ಹೇಳಿದ್ರು ಭಾರಿ ಆಶ್ಚರ್ಯ. ಬ್ರಹ್ಮದೇವರ ಅದ್ಭುತ ಮಾತು. ವಾಯುದೇವರ ಬ್ರಹ್ಮದೇವರ ಉಪದೇಶದಲ್ಲಿ ಇದು ಅತ್ಯಂತ ಅದ್ಭುತವಾದ ಉಪದೇಶ, ನನ್ನ ಜೀವನದಲ್ಲಿ ನಾನು ತಿಳಿದಂತು. ಯಾಕೆ ಅಂತ ಕೇಳಿದರೆ, ಬ್ರಹ್ಮದೇವರಂತಾರೆ, ನೋಡು ರುದ್ರದೇವ, ನಿನ್ನಲ್ಲಿ ತಪಸ್ಸು, ಇಂದ್ರಿಯ ನಿಗ್ರಹ, ಕರ್ಮ ಇದ್ರೆ ವಿದ್ಯೆ ಉಳಿತದೆ. ಯಾರಿಗೆ ಹೇಳಿಕತ್ತಾರೆ? ಸ್ವಂತ ಮಗುಗೆ ಹೇಳಿಕತ್ತಾರೆ, ಮಂದಿ ಮಕ್ಕಳಿಗೆಲ್ಲ ಹೇಳೋದು, ಸ್ವಂತ ಮಗನಿಗೆ ಹೇಳ್ತಿದ್ದಾರೆ. ಇನ್ನೊಬ್ಬರ ಮಕ್ಕಳಿಗೆ ಬೇಕಾದಷ್ಟು ಉಪದೇಶ ಮಾಡಬಹುದು, ತನ್ನ ಮಕ್ಕಳಿಗೆ ಉಪದೇಶ ಮಾಡೋ ಕಾಲಕ್ಕೆ ಬರ್ತದೆ. ನಮ್ಮ ಹುಡುಗ 8ರ ತನಕ ಮಲ್ಕೊಂಡಿರ್ಲಿ, ಮಂದಿ ಮಕ್ಕಳು ಏನಾಗ್ಯದೋ 5ಕ್ಕೆ ಕೇಳ್ಲಿಕ್ಕೆ ನಿಮಗ ಅಂತ ಬೈತಿರ್ತಾರೆ. ಅಲ್ಲ, ಅವ ಇನ್ನೊಬ್ಬರ ಮಗ, ಅವ 5ಕ್ಕೆ ಕೇಳ್ಬೇಕು, ನಿಮ್ ಮಗ 8ಕ್ಕೆ ಕೇಳ್ಬೇಕು. 3 ತಾಸಿನ ನಂತರ ಅಷ್ಟ, ಬಹಳ ಏನಿಲ್ಲ. ಅದರಿಂದ ನಮ್ಮಲ್ಲಿ ವಿದ್ಯೆ ಉಳಿಬೇಕಾಗಿದ್ರೆ ಕರ್ಮ ಸದಾಚಾರ ಉಳಿಬೇಕು, ದಮ ಇಂದ್ರಿಯ ನಿಗ್ರಹವಿರಬೇಕು, ತಪಸ್ಸಿರಬೇಕು. ಒಂಚೂರು ತಪಸ್ ಮಾಡ್ಬೇಕು. ಎಷ್ಟು ತಪಸ್ ಮಾಡ್ಬೇಕು ಅಂದ್ರೆ, ಈ ವ್ರತ ನಿಯಮಗಳ ಜೊತೆಗೆ ರಾಯರು ಬರೀತಾರ, ಪುನಃ ಪುನಃ ಶಾಸ್ತ್ರದ ಆಲೋಚನೆಯನ್ನ ಮಾಡಬೇಕು. ಓದಿ ಪುಸ್ತಕ ಎತ್ತಿ ಇಟ್ಟು ಕೃಷ್ಣಾರ್ಪಣ ವಸ್ತು ಗೋವಿಂದ ಹಂಗೆಲ್ಲ ಗೋವಿಂದ ಅಂದ್ರೆ ವಿದ್ಯಾ ಉಳಿಯಂಗಿಲ್ಲ. ಮತ್ತೆ ಚೂರು ತಪಸ್ಸು ಕೇಳ್ತದ, ಒಂಚೂರು ರಾತ್ರಿ ನಿದ್ದೆ ಬಿಡುವಂಥದ್ದು, ಒಂಚೂರು ಹಗಲ್ನ್ಯಾಗ ನಿದ್ದೆ ಬಿಡುವಂಥದ್ದು, ಒಂಚೂರು ಪುಸ್ತಕ ತೆಗಿ ಅಂತದ, ಒಂಚೂರು ಸೊಂಟ ನೋವು ಆಗ್ತದೆ, ಒಂಚೂರು ಕುತ್ತಿಗೆ ನೋವು ಆಗ್ತದೆ, ಕುತ್ಕೊಂಡು ಓದಿದಾಗ ಒಂಚೂರು ಓದಂತದ. ಪಾಪದು ತಪಸ್ಸು ಅಂದ್ರೆ ಮಾತ್ರ ವಿದ್ಯಾ ಬರ್ತದೆ, ಇಲ್ಲದೆ ಇದ್ರೆ ನೈವೇದ್ಯನೇ ಬರೋದಷ್ಟ. ಅದಕ್ಕೆ ತಸ್ಸೈ ತಪೋದಮಃ ಕರ್ಮೇತಿ ಪ್ರತಿಷ್ಠಾ. ಸರಿ, ಇನ್ನು ಭಾಷ್ಯ ನೋಡ್ರಿ ಏನಂತಾರ. ವಿದ್ಯಾಕಾರಂ ಮಮ ಬ್ರೂಹಿ ಇತ್ಯುಕ್ತೋ ಬ್ರಹ್ಮ ಹತಂ ಪುನಃ. ವಿದ್ಯೆಯ ಆಕಾರವನ್ನು ನನಗೆ ಹೇಳ್ರಿ ಅಂತಂದಾಗ ಬ್ರಹ್ಮದೇವರಂತಾರ, ವಿದ್ಯಾ ವೇದ್ಯಂ ತವ ಪ್ರೋಕ್ತಂ. ಇಲ್ಲಿಯವರೆಗೆ ವಿದ್ಯೆಯಿಂದ ವೇದ್ಯನಾದ ಭಗವಂತನ ಬಗ್ಗೆ ಹೇಳಿದ್ದೇನೆ. ಆಸ್ಥಾನಂ ತೇ ವದಾಮ್ಯಹಂ. ಆ ವಿದ್ಯೆಯು ಎಲ್ಲಿ ಉಳಿಯುತ್ತದೋ ಅದನ್ನ ಹೇಳ್ತೀನಿ. ಎಲ್ಲಿ ಉಳಿತದ? ತಪೋದಮ ಸ್ವಧರ್ಮೇಶು ಏ ಸ್ಥಿತಾ ತೇಷು ತಿಷ್ಠತಿ. ಬಹಳ ಚಂದ. ಈ ಸಾಲಿಗೆ ನೀವು ಅಂಡರ್ಲೈನ್ ಮಾಡ್ಬೇಕು. ನನ್ನ ಅಭಿಪ್ರಾಯದಲ್ಲಿ ಒಂದು ಮಾರ್ಕರ್ ಇಟ್ಕೋಬೇಕ್ರಿ, ಹಳದಿದೋ ಕೆಂಪದೋ ಚಂದ ಮಾರ್ಕರ್ ಇಟ್ಕೊಂಡು ಹಾಕಬೇಕು. ಎಷ್ಟು ಚಂದ ಮಾತು ಬ್ರಹ್ಮಸಾರದ್ದು ಅಂದ್ರೆ, ತಪೋದಮ ಸ್ವಧರ್ಮೇಶು ಏ ಸ್ಥಿತಾ ತೇಷ ತಿಷ್ಠತಿ. ಅವರಲ್ಲಿ ವಿದ್ಯೆ ಉಳಿತದೆ. ಯಾರಲ್ಲಿ? ತಪಸ್ಸು ದಮ ಸ್ವಧರ್ಮ. ತಪಸ್ಸು ದಮ ಸ್ವಧರ್ಮ ಇದನ್ನ ಯಾರು ಮಾಡ್ತಾರೋ ವಿದ್ಯಾ ಅವರಲ್ಲಿ ಉಳಿತದೆ. ಎಷ್ಟು ಚಂದ ಮಾತು. ಉಳಿಯುತ್ತದೆ, ಇರುತ್ತದೆ, ನಿಲ್ಲುತ್ತದೆ, ಕುಣಿಯುತ್ತದೆ. ಅರ್ಥ ಆಯ್ತಾ? ವಿದ್ಯಾ ಕುಳಿತದ ಅಂದ್ರೆ ಕುಣಿಯಂಗಿಲ್ಲ, ನಿಲ್ತದ ಅಂತ ಅರ್ಥ. ಇನ್ನು ಮುಂದ ವಿದ್ಯಾಸ್ಥಾನಾನಿ ತಸ್ಯಾಸ್ತು. ವಿದ್ಯೆಯ ಉತ್ಪತ್ತಿ ಸ್ಥಾನಗಳು ಯಾವುದು? ವಿದ್ಯಾಸ್ಥಾನಾನಿ ಅಂದ್ರೆ ವಿದ್ಯಾ ಉತ್ಪನ್ನವಾಗುವುದು. ಎಲ್ಲಿಪಾ ವಿದ್ಯಾ ಉತ್ಪನ್ನವಾಗ್ತದ ಅಂತ ಪ್ರಶ್ನೆ ಈಗ. ಸರಿತಾ? ಆಯತನ ಮುಂದೆ ಉತ್ಪತ್ತಿ ಸ್ಥಾನ. ವಿದ್ಯೆ ಹುಟ್ಟುವುದು ಹೇಗೆ ಅಂದ್ರೆ, ಬ್ರಹ್ಮವಿದ್ಯಾ ಯಾವ ಗ್ರಂಥಗಳಿಂದ ನಮಗೆ ಹುಟ್ಟುತ್ತದೆ? ವಿದ್ಯಾ ಅಂದ್ರೆ ಬ್ರಹ್ಮಜ್ಞಾನ. ಆ ಬ್ರಹ್ಮಜ್ಞಾನವು ನಮಗೆ ಯಾರಿಂದ ಹುಟ್ಟುತ್ತದೆ ಅಂದ್ರೆ, ವೇದಾಹ ಸರ್ವಾಂಗಾನಿ ಸತ್ಯಮಾಯತನಂ. ಇವುಗಳು ನಮಗೆ ವಿದ್ಯೆಯನ್ನ ಉತ್ಪತ್ತಿ ಮಾಡಿಕೊಡುವ ಗ್ರಂಥಗಳು. ತಿಳಿತಾ ಏನಂತ ಅರ್ಥ ಆಯ್ತಾ? ನೋಡ್ಕೊಳ್ರಿ. ವಿದ್ಯಾಸ್ಥಾನಾನಿ ತಸ್ಯಾಸ್ತು. ಇಲ್ಲಿ ಸ್ಥಾನ ಶಬ್ದಕ್ಕೆ ಇರುವುದು ಅಂತಲ್ಲ, ಉತ್ಪತ್ತಿ ಅಂತ ಅರ್ಥ. ವಿದ್ಯಾ ಶಬ್ದಕ್ಕೆ ಬ್ರಹ್ಮಜ್ಞಾನ ಅಂತ. ಆ ಬ್ರಹ್ಮಜ್ಞಾನವು ಯಾರಿಂದ ಹುಟ್ಟುತ್ತದ ಅಂದ್ರ ವೇದ ಮತ್ತು ವೇದಾಂಗಗಳಿಂದ ಹುಡುತ್ತದ. ವೇದ ಮತ್ತು ವೇದಾಂಗಗಳಿಂದ ಹುಡುತ್ತದ. ಅದರ ವಿವರಣೆ ಕೊಡ್ತಾರೆ ಆಚಾರ್ಯರು. ಮುಂದೆ ಹೋಗೋಣ ಅಂತ. ವೇದ ಏತಾಮೇವ ಅಖಿಲಂ ಯೋ ವಿಷ್ಣು ಪ್ರತಿಷ್ಠತಿ. ಈ ಎಲ್ಲ ಶಾಸ್ತ್ರಗಳು ಭಗವಂತನಲ್ಲಿ ಪ್ರತಿಷ್ಠತಿ ಅಂದ್ರೆ ಭಗವಂತನನ್ನ ತಿಳಿಸಿಕೊಡುತ್ತದೆ ಅಂತ ತಿಳ್ಕೊಳ್ರಿ. ವೇದ ಏತಾಮೇವ ಅಖಿಲಂ ಯೋ, ಇವೆಲ್ಲವನ್ನು ಯಾರು ತಿಳ್ಕೋತಾರೋ ಅವನು ವಿಷ್ಣು ಪ್ರತಿಷ್ಠತಿ, ಭಗವಂತನಲ್ಲಿ ಸ್ಥಿರವಾಗಿ ಇರುತ್ತಾನ, ಮುಕ್ತನಾಗ್ತಾನ. ತಿಳಿತೇನ್ರಿ? ತಿಳಿತಾ? ಉಪನಿಷತ್ತಿನ ಕೊನೆಯ ವಾಕ್ಯ, ಯೋವಾ ಏತಾಂ ಉಪನಿಷದಂ ಏವಂ ವೇದ. ಯಾರು ಈ ರಹಸ್ಯವನ್ನು, ಉಪನಿಷತ್ತನ್ನು ಅಂದ್ರೆ ಉಪನಿಷತ್ ಪ್ರತಿಪಾದ್ಯನಾದ ಭಗವಂತ, ಉಪನಿಷತ್ತು ಅಂದ್ರೆ ವಿದ್ಯಾ ಪ್ರತಿಪಾದ್ಯನಾದ ಭಗವಂತನು ಹಾಗೂ ವಿದ್ಯೆ ಇರುವಂತಹ ವಿದ್ಯೆ ಉಳಿಲಿಕ್ಕೆ ಕಾರಣಗಳನ್ನು, ವಿದ್ಯೆ ಹುಟ್ಟುವುದನ್ನು ಯಾರು ತಿಳಿದುಕೊಳ್ತಾನೋ ಇದರಿಂದಲೇ ಅವನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ.
ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಇದು ತಲವಕಾರ ಉಪನಿಷತ್ತಿನ ಕೊನೆಯ ವಾಕ್ಯ. ಅರ್ಥ ಆಯ್ತಾ ಹೇಳಿದ್ದೇನೆ ಅಂತ ಹೇಳಿ ಬರೆದಿಟ್ಕೊಳ್ರಿ. ಏನ್ ಬರೆದಿಟ್ಕೋಬೇಕು? 3 ಅಂಶವನ್ನ ಬರೆದಿಟ್ಕೋಬೇಕು. ಯಾರು ಯಾರು ವಿದ್ಯಾ ಪ್ರತಿಪಾದ್ಯನಾದ ಹರಿಯನ್ನು ಯಾರು ವಿದ್ಯಾ ಪ್ರತಿಪಾದ್ಯನಾದ ಹರಿಯನ್ನು ಕಾಮ ವಿದ್ಯೆಯು ಉಳಿಯಲು ಕಾರಣವಾದದ್ದನ್ನು ವಿದ್ಯೆಯು ಉಳಿಯಲು ಕಾರಣವಾದದ್ದನ್ನು ಹಾಗೂ ವಿದ್ಯೆಯ ಉತ್ಪತ್ತಿ ಸ್ಥಾನವನ್ನು ತಿಳಿಯುತ್ತಾನೋ ಅವನು ಭಗವಂತನಲ್ಲಿ ನೆಲೆಗೊಳ್ಳುತ್ತಾನೆ, ಅಂದ್ರೆ ಮುಕ್ತನಾಗುತ್ತಾನೆ. ಯೋವಾಯೇತಾಮುಪನಿಷದಂ ಏವಂ ವೇದ ಅಪಹತ್ಯ ಪಾಪ್ಮಾನಂ, ತನ್ನ ಪಾಪಗಳನ್ನು ಪರಿಹರಿಸಿ ಅನಂತೆ ಸ್ವರ್ಗೇ ಲೋಕೆ ಜೇಯೇ ಪ್ರತಿಷ್ಠತಿ ಅನಂತವಾದ ಸ್ವರ್ಗಲೋಕ, ಶ್ರೇಷ್ಠವಾದ ಸ್ವರ್ಗಲೋಕ. ಯಾವುದು ಅನಂತವಾದ ಶ್ರೇಷ್ಠವಾದ ಸ್ವರ್ಗಲೋಕ ಅಂದ್ರೆ ಮೋಕ್ಷ ಅಂತ ಅರ್ಥ. ಜೇಯ ಅನ್ನೋ ಶಬ್ದಕ್ಕೆ ಶ್ರೇಷ್ಠ, ಲೋಕ ಅನ್ನೋ ಶಬ್ದಕ್ಕೆ ಪ್ರಕಾಶ ರೂಪ ಅಂತ ಅರ್ಥ. ಉಪನಿಷತ್ತಿನಲ್ಲಿ ಬಂದ ಜೇಯೇ ಅನ್ನೋದಕ್ಕೆ ಶ್ರೇಷ್ಠವಾದ ಅಂತ ಅರ್ಥ ಬರೆದುಕೊಳ್ಳಿರಿ. ಸ್ವರ್ಗೇ ಲೋಕೆ ಜೇಯೇ ಪ್ರತಿಷ್ಠತಿ, ಮುಕ್ತಿಯನ್ನ ಹೊಂದುತ್ತಾನೆ. ಮುಗೀತು. ಈಗ ಬ್ರಹ್ಮಸಾರ ಮುಗಿದ ಮೇಲೆ ಕೆಳಗೆ ಮತ್ತೆ ಆಚಾರ್ಯ ಭಾಷ್ಯ ಪ್ರಾರಂಭ ಆಗ್ಲಿಕ್ಕದ. ಏನಂತಾರ ನೋಡ್ರಿ. ವಿದ್ಯುತಃ ಪ್ರಕಾಶ ಸೂರ್ಯಾದಿ ಪ್ರಕಾಶಾನ್ ಆಸಮಂತಾತ್ ವ್ಯದ್ಯುತತ್ ಪ್ರಕಾಶಯತ್. ನಾನೇನು ಅರ್ಥ ಹೇಳಿದ್ದೆ, ವಿದ್ಯುತೋ ವ್ಯದ್ಯುತದ ಅನ್ನುವುದು ಅದು ಭಾಷ್ಯದಲ್ಲಿ ಕೊಟ್ಟದ ಪ್ರಕಾರ. ವಿದ್ಯುತಃ ಅನ್ನೋ ಶಬ್ದಕ್ಕೆ ಸೂರ್ಯಾದಿ ಪ್ರಕಾಶಾನ್, ಸೂರ್ಯ ಚಂದ್ರ ನಕ್ಷತ್ರಗಳ ಪ್ರಕಾಶ, ಅದನ್ನ ವ್ಯದ್ಯುದದ ಅಂತದ. ಅದು ವ್ಯದ್ಯುದದ ಅಂದ್ರೇನು? ವ್ಯದ್ಯುತತ್ ಆ ಅಂತ ಅರ್ಥ. ಪದಚ್ಛೇದ ಹೆಂಗ್ ಮಾಡ್ಬೇಕು ಅದನ್ನ? ವ್ಯದ್ಯುತತ್ ಆ. ಆಚಾರ್ಯ ಬರೀತಾ ನೋಡ್ರಿ ಭಾಷ್ಯದಲ್ಲಿ, ಆ ಇಸ್ ಈಕ್ವಲ್ ಟು ಸಮಂತಾತ್ ವ್ಯದ್ಯುತತ್ ಪ್ರಕಾಶಯತ್. ಅಂದ್ರೆ ಚೆನ್ನಾಗಿ ಬೆಳಗಿಸ್ತಾನ. ಸೂರ್ಯಾದಿ ಪ್ರಕಾಶಗಳನ್ನ ಚಂದ ಬೆಳಗಿಸುವನು ಭಗವಂತ. ಅಲ್ರಿ, ಸೂರ್ಯ ಚಂದ್ರರಲ್ಲಿರುವ ಪ್ರಕಾಶ ಅದು ಸ್ವಾಭಾವಿಕ ಅಲ್ವೋ? ಸಹಜವಾಗಿ ಬಂದದ್ದಲ್ವೋ? ಅದನ್ನ ದೇವರ ಎಂಥದ್ದು ಬೆಳಗಿಸುವುದು ಅಂದ್ರೆ ಅದಕ್ಕೆ ಗೀತಾ ವಾಕ್ಯವನ್ನು ಕೊಡ್ತಾರೆ. ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಅರ್ಜುನ, ಕೃಷ್ಣ ಹೇಳ್ತಾನೆ ಅವನಿಗೆ, ನೋಡು, ಯಚ್ಚಂದ್ರಮಸಿ ಯಚ್ಚಾಗ್ನೌ, ಸೂರ್ಯನಲ್ಲಾಗಲಿ ಯದಾದಿತ್ಯಗತಂ ತೇಜೋ, ಆದಿತ್ಯಗತಂ ತೇಜ, ಸೂರ್ಯನಲ್ಲಿರುವಂತಹ ಪ್ರಕಾಶಕ ಶಕ್ತಿ, ಜಗದ್ಭಾಸಯತೇಖಿಲಂ, ಎಂತಹ ಪ್ರಕಾಶ ಶಕ್ತಿ ಅದು ಸೂರ್ಯನಲ್ಲಿ ಇದ್ದದ್ದು? ಸಂಪೂರ್ಣವಾದ ಜಗತ್ತಿಗೆ ಕತ್ತಲೆಯನ್ನ ಓಡಿಸಿ ಬೆಳಕು ಕೊಡುವ ಸೋಲಾರ್ ಎನರ್ಜಿ. ಯಚ್ಚಂದ್ರಮಸಿ, ಯಾವುದು ಮೆಡಿಸನ್ಗಳಿಗೆ ಔಷಧಿಗಳಿಗೆ ಬೇಕಾಗಿರುವಂತಹ ಚಂದ್ರನ ಎನರ್ಜಿ ಇದೆಯೋ, ಮೂನ್ ಅದರದ್ದು. ಎಚ್ಚ ಅಗ್ನೌ, ಆಹಾರವನ್ನ ಬೇಯಿಸಿಕೊಂಡಿರ್ಲಿಕ್ಕೆ ಬೇಕಾಗಿರುವಂತಹ ಅಗ್ನಿಯಲ್ಲಿ ತಾಕತ್ತಿದೆಯೋ, ತತ್ತೇಜ ಮಾಮಕಂ ವಿದ್ಧಿ, ಅದು ನನ್ನ ತೇಜಸ್ಸಿನಿಂದ ತಿಳಿದುಕೋ. ಮತ್ತು ಸಮಸ್ಯೆ ಆಯ್ತು. ಅಲ್ಲ, ನನ್ನ ತೇಜಸ್ಸು ಹೆಂಗ್ ತಿಳ್ಕೊಬೇಕಲ್ಲಿ? ಸ್ವಭಾವ ಬದುಕಿನ ಅರ್ಥ ಬರಲಿಲ್ಲಲ್ಲ ಅಂದ್ರೆ ಕಾಟಕ ಉಪನಿಷತ್ತಿನ ವಾಕ್ಯ ಕೊಡ್ತಾರೆ ತೆಳಗ. ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ ಇತಿ ಚ. ಅಂದ್ರೆ ಪ್ರಕಾಶಮಾನನಾದ ಭಗವಂತನನ್ನು ಅವಲಂಬಿಸಿಕೊಂಡು ಜಗತ್ತಿನಲ್ಲಿರುವ ಎಲ್ಲ ಪದಾರ್ಥಗಳು ಪ್ರಕಾಶಿಸುತ್ತವೆ. ಈಗ ಸರಿಯಾಯಿತು. ಅಂದ್ರೆ ಸೂರ್ಯನಲ್ಲಿರುವಂತಹ ಬಿಂಬ ಛಕ 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 ಹೊಳಿತಿರ್ತಾನೆ. ಅದನ್ನ ಅವಲಂಬಿಸಿಕೊಂಡಿರುವಂತಹ ಸೂರ್ಯ ಫಳ 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 ಹೊಳಿತಾನೆ. ಚಂದ್ರನಲ್ಲಿರುವಂತಹ ಭಗವಂತ ಸೌಮ್ಯ ಮೃದು ಕಿರಣ ಮನೋಹರ, ಆ ರೂಪಗಳನ್ನು ಅವಲಂಬಿಸಿಕೊಂಡು ಚಂದ್ರ ಸೌಮ್ಯ ಮನೋಹರನಾಗಿ ಕಾಣ್ತಾನೆ. ಅಗ್ನಿ ಧಗ 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 ಅಂಥ ಭಗವದ್ ರೂಪ ಅದರಂತೆ ಬೆಳಗುತ್ತಾನೆ ಅಂತ ಭಗವದ್ಗೀತೆಯ ವಾಕ್ಯವನ್ನು ಕಟಕೋಪನಿಷತ್ತಿನ ವಾಕ್ಯವನ್ನು ಕೊಟ್ಟು ಶ್ರೀಮದಾಚಾರ್ಯರು ವಿದ್ಯುತೋ ವ್ಯದ್ಯುದದ ಇತಿ ಅಂದ್ರೆ ಏನ್ ಹೇಳಿದಂಗಾಯಿತು ಆನಂದವರು? ಅಂದ್ರೆ ಸೂರ್ಯ ಚಂದ್ರರಲ್ಲಿರ್ತಕ್ಕಂತಹ ಸ್ವಭಾವವು ಭಗವದ್ ಅಧೀನ ಅಂತಾಯ್ತು. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವಗೇವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷೆಯ. ಸೊ ಇವತ್ತು ಈ ಮಾತಿನಿಂದ ನಾವು ತಿಳ್ಕೊಂಡದ್ದು ಸೂರ್ಯ ಚಂದ್ರರ ಸ್ವಭಾವವೆನಿಸಿದ ಪ್ರಕಾಶವು ಭಗವದ್ ಅಧೀನ.
ಆ ಪ್ರಕಾಶಕತ್ವವು ಭಗವದಧೀನ. ಮುಂದ ತಮೇವ್ ನ್ಯಮೀಮಿಷದ, ಮುಂದಿನ ಮಾತು ತಗೊಳ್ರಿ. ನ್ಯಮೀಮಿಷದ ಅಂತದ ಏನ್ ಹಂಗಂದ್ರ ನ್ಯಮೀಮಿಷದ ಅಂತಂದ್ರ ಆ ಸಮಂತಾತ್ ನಿಮೀಲಿತಾಕ್ಷಮಭವತ್ ನಲ್ಲಿ ನ್ಯಮೀಮಿಷತ್ ಆ ಅಂತ ಬಿಡಿಸ್ಬೇಕ್ರಿ ಉಪನಿಷತ್ನಲ್ಲಿ. ಆ ಸಮಂತಾತ್ ನಿಮೀಲಿತಾಕ್ಷಮಭವತ್ ಅಂದ್ರ ಚಂದ ಕಣ್ಮುಚ್ಕೊಂಡಿದ್ನಂತ, ನೋಡೋರಿಗೆ ಮಲಗೆ ಬಿಟ್ಟಾನ ಅಂತ ಅನಸೋ ಹಂಗ ಚಂದ ಕಣ್ಮುಚ್ಕೊಂಡಿದ್ನಂತ. ಆ ಎಷ್ಟು ಈ ಕೆಲವರು ಅಂತಿರ್ತಾರೆ, ಇನ್ನು ಮಲಗಿರಂಗಿಲ್ಲ ಅವ್ರು ಅಂತಿರ್ತಾರೆ. ಅವ್ರು ನೋಡೋದು ಗೊತ್ತಾಗ್ತದೆ ಇದು ಪ್ರಾಣಿ ಮಲಗಿಲ್ಲ ಅಂತ, ಇನ್ನು ಇದು ಮಲಗಿಲ್ಲ ಇನ್ನು ಇದು ಅಂತ. ಆದ್ರೆ ದೇವರು ನ್ಯಮೀಮಿಷತ್ ಆ ಚಂದ ಕಣ್ಣು ಮುಚ್ಚಿದ್ನಂತ, ಮಲಗಿಲ್ಲ, ಕಣ್ಣು ಚಂದ ಮುಚ್ಚಿದ್ದ. ಎಷ್ಟ್ ಚಂದ ನೋಡ್ರಿ, ಕಣ್ಣು ಹೆಂಗ್ ಮುಚ್ಚಾನವ, ಚಂದ ಕಣ್ಣು ಮುಚ್ಚಾನ. ಅದಕ್ಕ ನ್ಯಮೀಮಿಷತ್ ತೆಳಗ ಆಚಾರ್ಯ ಭಾಷ್ಯದಲ್ಲಿ ನ್ಯಮೀಮಿಷತ್ ಆಸಮಂತಾತ್ ನಿಮೀಲಿತಾಕ್ಷಮಭವತ್. ಅಲ್ಲ ಇದು ಎಲ್ಲಿ ಅಂದ್ರೆ ಹೇಳಿದ್ನಲ್ಲ ಏನ್ ಹೇಳಿದ್ದೆ, ಪ್ರಳಹ ಕ್ಷೀರಸಾಗರದಲ್ಲಿ ಶೇಷನ ಮೇಲೆ ಮಲಗಿದ ಭಗವಂತ ಕಣ್ಣು ಮುಚ್ಚಿದ್ದಾನೆ. ಅಥವಾ ಏನು ನೋಡ್ರಿ, ಕೃಷ್ಣ ಪರಮಾತ್ಮ ನಮ್ಮ ಸ್ವಾಮಿ ಯಾರು ಶ್ರೀಕೃಷ್ಣ ಪರಮಾತ್ಮ ಪರೀಕ್ಷಿತ ಮಹಾರಾಜರನ್ನ ಉಳಿಸಿ ಗರ್ಭದಲ್ಲಿ ಇಳಿಸಿ ಅಲ್ಲಿಂದ ಹೊರಟಂತೆ. ಎಲ್ಲಿ ಹೊರಟ ಅಂದ್ರೆ ದ್ವಾರಕಾಕ್ ಹೊರಟಂತೆ. ಒಂದ್ ಕಥೆ ಹೇಳಿತೀನಿ ನಿಮಗೆ, ಚಂದಾಗಿರ್ಲಿ ಅಂತ ತಿಳ್ಕೊಂಡು ಹೇಳಿ. ಕೃಷ್ಣ ಯಾವಾಗ ಪರೀಕ್ಷಿತನನ್ನು ಗರ್ಭದಲ್ಲಿ ಸಂರಕ್ಷಿಸಿ ತಾನು ರಥವನ್ನ ಏರಿಕೊಂಡು ಹೊರಟಿದ್ನೋ, ಹಸ್ತಿನಾಪುರದಲ್ಲಿ ಇರುವಂತಹ ಸ್ತ್ರೀಯರು, ಅಲ್ಲಿರುವ ಭಜನಾ ಮಂಡಳಿಯವರು ಆ ಕಡೆ ಈ ಕಡೆ ಅಟ್ಟದ ಮೇಲೆ ನಿಂತ್ಕೊಂಡು, ಕಿಡಿಕಿಯಾಗಿ ನೋಡ್ಕೊಂಡು, ಮನಿ ಮುಂದೆ ನಿಂತ್ಕೊಂಡು, ಎಲ್ಲೆಲ್ಲಿ ನಿಂತು ಕೃಷ್ಣ ಹೋಗುವುದು ನೋಡ್ಲಿಕ್ಕೆ ಸಾಧ್ಯವಿತ್ತೋ ಅಲ್ಲಲ್ಲಿ ನೋಡ್ತಾ ಇದ್ರಂತೆ. ನೋಡ್ತಿರುವಾಗ ಹೆಣ್ಮಕ್ಳು ಹರಟಿ ಹೊಡಿಲಿಕತ್ತಿದಂತ, ಪರಸ್ಪರ ಹರಟಿ. ಏನ್ ಹರಟಿ ಹೊಡಿಲಿಕತ್ತಿದ್ರು ಅಂತ ಶ್ಲೋಕ ಕೊಟ್ರ ಶ್ರೀಮದಾಚಾರ್ಯ ಕೆಳಗೆ ನಿಮ್ ಪುಸ್ತಕದಾಗಿ. ಆ ಭಾಗವತದ ಶ್ಲೋಕ ಆ ಹೆಣ್ಮಕ್ಳು ಹರಟಿ ಶ್ಲೋಕ ರೀ. ಹಿಂಗೂ ಹರಟಿ ಹೊಡಿಬಹುದು ಅಂತ ತೋರಿಸಿಕೊಟ್ಟವರು ಹಸ್ತಿನಾಪುರದ ಸ್ತ್ರೀಯರು. ಅದಕ್ಕೆ ಅವರು ಭಾಗವತದಾಗ ಬಂದಾರ್ರಿ. ನಮ್ಮ ಯಾಕೆ ಬಂದಿಲ್ಲ ಅಂದ್ರೆ ಅಂತ ಹರಟಿ ಹೊಡೆದಿಲ್ರಿ ಅವು. ಅದಕ್ಕ ಹೆಂಗದ ನೋಡ್ರಿ ಶ್ಲೋಕ. ಸವೈಕಿಲಾಯಂ ಪುರುಷ ಪುರಾತನೋ ಯಗೇಕ ಆಸೀದ ವಿಶೇಷ ಆತ್ಮನಿ ಅಗ್ರೇ ಗುಣೇಭ್ಯೋ ಜಗದಾತ್ಮನೀಶ್ವರೇ ನಿಮೀಲಿತಾತ್ಮ ನಿಶಿ ಸುಪ್ತ ಶಕ್ತಿಷು. ಏನೇ ಸುಂದರಿ ಅಂತ ಹೇಳಿ ಪಾಪ ಮಾತಾಡ್ಲಿಕ್ಕಿದ್ರಂತ ಒಬ್ರಿಗೊಬ್ರು. ಎಷ್ಟ್ ಚಂದ ಮಾತಾಡ್ಲಿಕ್ಕಿದ್ರು. ಯಾರು ಗೊತ್ತೇ ನೀವ ಅಂತ ಒಬ್ಬಕ್ಕೆ ಹೇಳಿದ್ಲಂತ. ಯಾರಿವ ಕೃಷ್ಣ ಯಾರು ಅಂದ್ರ ಸವೈಕಿಲಾಯ ಪುರುಷ ಪುರಾತನಃ ಪುರುಷ ಸಹ. ಅದಕ್ಕೆ ಅವ ಇದ್ದಾನಲ್ಲ ಅವನೇ ಇವ. ಕೃಷ್ಣನ್ ನೋಡ್ಕೋತ ಸವೈಕಿಲಾಯ ಪುರುಷ ಕಿಲಾಯಂ ಪುರುಷ ಪುರಾತನಃ ಅಯಂ ಪುರಾತನಃ ಪುರುಷ ಸವೈಕಿಲ. ಈಗ ಎದುರಿಗೆ ಹೊಂಟಾನ್ ಕೃಷ್ಣ, ಅವನೇ ಹೋದಿಲ್ಲೋ. ಯಾರು? ಯಹ ಏಕಃ ಆಸೀತ್, ಪ್ರಳಯ ಕಾಲದಲ್ಲಿ ಒಬ್ಬನೇ ಇದ್ದನೋ. ಅವಿಶೇಷ ಆತ್ಮನಿ, ಏನಲ್ಲಿ ಸೃಷ್ಟಿ ಇಲ್ಲ, ಸ್ಥಿತಿ ಇಲ್ಲ, ವ್ಯಾಪಾರ ಇಲ್ಲ, ಏನಿಲ್ಲ ಅಲ್ಲಿ. ಯಾಕ ಪ್ರಳಯ ಕಾಲ ಯಾರಿದ್ರು ಸೃಷ್ಟಿ ಮಾಡ್ಲಿಕ್ಕೆ ಇವಂಗ? ಅಗ್ರೇ ಗುಣೇಭ್ಯ ಏನು ಬಿಟ್ಟುಕೊಡ್ರಿ, ಇದೇನು ಸತ್ವಜಸ್ತಮೋ ಗುಣಗಳಿಂದ ಹುಟ್ಟಬೇಕಾದ ಮಹತ್ತತ್ವ ಅಹಂಕಾರ ತತ್ವಗಳಿದ್ವಲ್ಲ, ಅದಕ್ಕಿಂತ ಮೊದಲಿದ್ದ ಅಗ್ರೇ ಗುಣೇಭ್ಯ ಜಗದಾತ್ಮನಿ ಈಶ್ವರೇ. ಬಹಳ ಚೆನ್ನಾಗಿದೆ. ಜಗದಾತ್ಮನಿ ಅವಿಶೇಷ, ಈಶ್ವರ ಬಿಟ್ಬಿಟ್ರಿ, ಜಗದಾತ್ಮನಿ ಅವಿಶೇಷ ಅಂತದ. ಜಗದಾತ್ಮನಿ ಅವಿಶೇಷ ಎರಡು ಸಲ ಯಾಕೆ ಕುಂತದು? ಇರ್ಬಿಡ್ರಿ. ಸರಿ. ಆತ್ಮನಿ ಆಸೀತ್ ಜಗದಾತ್ಮನಿ ಅವಿಶೇಷ ಆಸೀತ್. ಜಗತ್ತಿನ ವಿಷಯದಲ್ಲಿ ಸೃಷ್ಟಿ ಸ್ಥಿತ್ಯಾದಿಗಳನ್ನ ಮಾಡದೆ ತನ್ನಲ್ಲಿಗೆ ತಾನು ಇದ್ದ. ಹೆಂಗ? ನಿಮೀಲಿತಾತ್ಮ, ಕಣ್ಣುರೆಪ್ಪೆ ಮುಚ್ಚಿಕೊಂಡು ನಿಶಿಸುಪ್ತ ಶಕ್ತಿಷು, ಗಾಢವಾದ ಕತ್ತಲೆಯಲ್ಲಿ ಆ ಲಕ್ಷ್ಮೀದೇವಿ ಜಡ ಪ್ರಕೃತಿ ಬ್ರಹ್ಮಾದಿಗಳೆಲ್ಲ ಟಣ್ ಅಂತ ಮಲಗಿದಾಗ ಅಂತ ಈ ಹೆಣ್ಮಕ್ಳು ಮಾತಾಡ್ಕೋತಿದ್ರಂತ್ರಿ ಇವನ್ನ. ಹಿಂದಿನ ಶ್ಲೋಕ ಬಹಳ ಚಂದದ. ಇದು 1ನೇ ಸ್ಕಂದದ 10ನೇ ಅಧ್ಯಾಯದ 22ನೇ ಶ್ಲೋಕ. ಬರ್ದಿಟ್ಕೊಳ್ರಿ. ಭಾಗವತ 1:10:21. ಸಾರಿ 22 1:10:22. ಇದ್ರ ಹಿಂದಿನ ಶ್ಲೋಕದಾಗ 21ನೇ ಶ್ಲೋಕದಾಗ ಏನದ ಅಂದ್ರೆ, ನಿಮ್ಮಲ್ಲಿ ಪುಸ್ತಕ ಇಲ್ಲ, ನಾನು ಹೇಳ್ತೀನಿ ನೋಡ್ರಿ.
ಅನ್ಯೋನ್ಯಂ ಆಸೀತ್ ಸಂಜಲ್ಪ ಉತ್ತಮ ಶ್ಲೋಕ ಚೇತಸಾಂ. ಅನ್ಯೋನ್ಯ ಸಂಜಲ್ಪ ಆಸೀತ್. ಹರಟೆ ಹೊಡ್ಲಿಕ್ಕಿದ್ರಂತ ಅವ್ರು ಬಾಜು ಬಾಜು ನಿಂತ್ಕೊಂಡು. ಕೃಷ್ಣ ಹೊಂಟಾನ, ಆ ರಥದ ಚಕ್ರದ ಧ್ವನಿ ಬಂತು, ಗಡ 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 ಗಡ. ಏ ಕೃಷ್ಣ ಹೊಂಟಾನ, ಬರ್ರೆ 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 ಅಂತ ಎಲ್ಲಾರು ಅಟ್ಟದ ಮೇಲೆ ತಳಗ ಮ್ಯಾಲ ಅಲ್ಲಿ ಇಲ್ಲಿ ಹತ್ಕೊಂಡು ನಿಂತ್ಕೊಂಡು ಒಬ್ರಿಗೊಬ್ರು ಬೆರಳು ತೋರಿಸಿ ಮಾತಾಡ್ಕೋಬೇಕಂತ. ಸವೈಕಿಲಾಯ ಪುರುಷ ಪುರಾತನೋ ಯಗೇಕ ಆಸೀದ ವಿಶೇಷ ಆತ್ಮನಿ ಅಗ್ರೇ ಗುಣೇಭ್ಯೋ ಜಗದಾತ್ಮನೀಶ್ವರೇ ನಿಮೀಲಿತಾತ್ಮ ನಿಶಿಸುಪ್ತ ಶಕ್ತಿಷೂ. ನಮಗೆ ಬೇಕಾಗಿದ್ದೇನು? ನಿಮೀಲಿತಾತ್ಮ ಅಷ್ಟೇ ಬೇಕಾಗಿತ್ತು. ಕಣ್ಣು ಮುಚ್ಚಿದ್ದ. ಆಯ್ತು, ಹಂಗಾರೆ ಇಲ್ಲೂ ಬಂತು ಅಲ್ಲೂ ಬಂತು. ಸ್ವಾರಸ್ಯ ಏನ್ ಗೊತ್ತೇನ್ರಿ? ಬಹಳ ಚಂದ ಸ್ವಾರಸ್ಯ ಗಮನಿಸೋದು ಅಂತ. ಶ್ರೀಮದಾಚಾರ್ಯರು ಹೇಳಿದ್ರು, ಯಾರು ಕ್ಷೀರಸಾಗರದಲ್ಲಿ ಕಣ್ಣುಗಳನ್ನ ಮುಚ್ಚಿ ಮಲಗಿದ್ದಾನೋ ಅವನು ಅಂತ. ಭಾಗವತದಲ್ಲಿ ಹೇಳ್ತಾ ಇದೆ, ಪ್ರಳಯ ಕಾಲದಲ್ಲಿ ಕಣ್ಣು ಮುಚ್ಚಿಕೊಂಡು ಮಲ್ಕೊಂಡಿದ್ದಾನೋ ಯಾರು ಅವನು ಅಂತ ಹೇಳ್ತಾ ಇದೆ. ಅಂದ್ರ ಕ್ಷೀರಸಾಗರದಲ್ಲಿ ಪವಡಿಸಿದ, ಪ್ರಳಯ ಕಾಲದಲ್ಲಿ ಮಲಗಿದ ಕಣ್ಣು ಮುಚ್ಚಿದ ವ್ಯಕ್ತಿ ಯಾರು ಅಂದ್ರೆ ಆ ಹೆಣ್ಮಕ್ಳಂತಾರ ಈ ಕೃಷ್ಣ ಅಂತ ಅನ್ಲಿಕತ್ತಾರ. ಸರಾಫ್ ಅರ್ಥ ಆಯ್ತಾ? ಈ ಕೃಷ್ಣ ಅಂತಂದ್ರು. ಹೆಣ್ಮಕ್ಳು ಏನಂದ್ರು? ಪ್ರಳಯ ಕಾಲದಾಗ ಅಂತ. ಮಧುರಾಯರು ಏನಂದ್ರು? ಕ್ಷೀರಸಾಗರದಾಗೂ ಕಣ್ಮುಚ್ಚಿ, ಪ್ರಳಯ ಕಾಲದಾಗೂ ಕಣ್ಮುಚ್ಚಿ, ಈಗ ಮಾತ್ರ ಕಣ್ಣು ಅರಳಿಸಿಕೊಂಡು ಅಡ್ಡಾಡ್ತಾನಲ್ಲಪ್ಪ, ಅವನೇ ನಮ್ ಕಿಟ್ಟು ನಮ್ ಪುಟ್ಟು. ಏನ್ ಆಶ್ಚರ್ಯ, ಏನ್ ಚಂದ ಗ್ರಂಥಗಳಿವೆಲ್ಲ. ತಲವಕಾರ ಉಪನಿಷತ್ತಿನಲ್ಲಿ ಬಂದ ನ್ಯಮೀಮಿಷದ ಆ ಚೆನ್ನಾಗಿ ಕಣ್ಣು ಮುಚ್ಚಿದವನು ಅಂತಂದು ಕೂಡಲೇ ಶ್ರೀಮದಾಚಾರ್ಯರು ಬ್ರಹ್ಮಸಾರದ ವಾಕ್ಯವನ್ನ ಹೇಳಿ ಏನಂತಾರ ನೋಡಪ್ಪ, ಬೇರೆ ಏನಿಲ್ಲ, ಅವ ಹೆಂಗಿದ್ದಾನ, ಅಕ್ಷ್ಣೋರ್ ನಿಮೇಶನಂ ಕೃತ್ವ ಯಕ್ಷೇತೆ ಕ್ಷೀರಸಾಗರೆ, ಕಣ್ಣುಗಳನ್ನ ಮುಚ್ಚಿ ಕ್ಷೀರಸಾಗರದಲ್ಲಿ ಚೆನ್ನಾಗಿ ಮಲಗಿದ್ದಾನೆ ಅಂತ ನಮ್ಮ ಆಚಾರ್ಯರು ವಾಕ್ಯ ಕೊಟ್ರೆ, ಊರಿನ ಹೆಂಗಳೆಯರು ಹೆಂಗರುಳು ಇದ್ದವರು ಸವೈಕಿಲಾಯ ಪುರುಷ ಕಿಲಾಯಂ ಪುರುಷ ಪುರಾತನೋ ಯಗೇಕ ಆಸೀದ ವಿಶೇಷ ಆತ್ಮನಿ ಅಗ್ರೇ ಗುಣೇಭ್ಯೋ ಜಗದಾತ್ಮನೀಶ್ವರೇ ನಿಮೀಲಿತಾತ್ಮ ನಿಶಿಸುಪ್ತ ಶಕ್ತಿಷೂ ಅಂತ ಹೇಳ್ತಿದ್ದಾರಲ್ಲಪ್ಪ. ಮುಂದ ಪೂರ್ಣತ್ವಾಚ್ಚ ಆಹ, ಅಥವಾ ಈ ಆ ಅಂತದಲ್ಲ, ಅದು ಚೆನ್ನಾಗಿ ಅನ್ನೋ ಅರ್ಥ ಕೊಡುವುದ್ರ ಜೊತೆಗೆ ಪೂರ್ಣ ಅಂತ ಅರ್ಥ ಕೊಡ್ತದ. ಹೊಸ ಅರ್ಥ ಮತ್ತೆ ಶ್ರೀಮದಾಚಾರ್ಯ ಹೇಳಿದ್ದು ಏನು? ಪೂರ್ಣತ್ವಾಚ್ಚ ಆಹ, ದೇವರು ಪೂರ್ಣನಾದದ್ದಕ್ಕ ಆಹ ಅಂತಾರಂತೆ ಎಲ್ಲ ಜನ. ಏನ್ರಿ ಪ್ರಭಾಕರ್, ದೇವ್ರನ್ನ ಮಾತಾಡೋ ಕಾಲಕ್ಕ ಆಹ ಅಂತ ದೇವ್ರ ಬಗ್ಗೆ ಅಂದ್ರಂದ್ರೆ ಪೂರ್ಣ ಅಂತ ಅರ್ಥ ಅಂತ. ಏನ್ರಿ ಸರಾಫ್ ಅವರ ಉತ್ತರ ಕರ್ನಾಟಕದ ನಾವು ಹೆಂಗ್ ಮಾತಾಡ್ತಿರ್ತೀವಿ? ಆಹ ಆತ್ ಮುಗಿತ್ ನಡಿ ಅಂತಿರ್ತೀವಿ, ಇಲ್ಲೋ? ಆಹ ಆತ್ ಮುಗಿತ್ ನಡಿಯಿಂದ ಆಹ ಅಂದ್ರೆ ಪೂರ್ಣ ಭಗವಂತ, ಪೂರ್ಣ ಭಗವಂತ ಅಂತ ಅನುಸಂಧಾನ ಮಾಡ್ಬೇಕಂತ. ಆ ಈ ಉ ಅಂ ಔ ಅದು ಅಂ ಅಹ ಇದ್ದಂತೆ ಆಹ ಅಂತ ಬಂದ್ಬಿಟ್ರೆ ಪೂರ್ಣ ಎಷ್ಟು ಚಂದದ ನೋಡ್ರಿ. ಏನಾಯ್ತು? ಅಭೀಕ್ಷ್ಣಂ ಸಂಕಲ್ಪ ಇತಿ ಮನಸೋ ವಿಶೇಷಣಂ. ವೇದದಲ್ಲಿ ಅಭೀಕ್ಷ್ಣಂ ಸಂಕಲ್ಪ ಅಂತದ, ಅದು ಮನಸ್ಸಿಗೆ ವಿಶೇಷಣ ಮಾಡಿಕೊಳ್ಳ್ರಿ. ಅಭೀಕ್ಷ್ಣಂ ಅಂದ್ರೆ ಸದಾ, ಸಂಕಲ್ಪ ಅಂದ್ರೆ ನಾನಾ ವಿಷಯಗಳನ್ನ ಸ್ಮರಿಸುವುದು ಮನಸ್ಸು. ಅಭೀಕ್ಷ್ಣಂ ಸಂಕಲ್ಪ ಮನಃ, ಸಂಕಲ್ಪ ಮನಃ ಅಂದ್ರೆ ನಾನಾ ವಿಷಯಗಳನ್ನು ಚಿಂತನೆ ಮಾಡುವಂತಹ ಮನಸ್ಸು ಅಂತ ಅರ್ಥ. ಸರಿ, ಸಂಕಲ್ಪಕಂ ಇತ್ಯರ್ಥ, ಅದಕ್ಕೆ ಬರೆದ್ಬಿಟ್ರು ಸಂಕಲ್ಪಕಂ ಅಂತ. ಇನ್ನ ಸಪ್ರತಿಷ್ಠಾಂ ಸಾಯತನಾಂ ಉಪನಿಷದಂ ಬ್ರೂಹಿ ಇತ್ಯುಕ್ತೆ. ಸಪ್ರತಿಷ್ಠಾಂ ಸಾಯತನಾಂ ಅಂದ್ರೆ ಸಪ್ರತಿಷ್ಠಾ ವಿದ್ಯೆಯು ಉಳಿಲಿಕ್ಕೆ ಕಾರಣವಾದದ್ದು. ಸಾಯತನ ವಿದ್ಯೆ ಉತ್ಪತ್ತಿ ಸ್ಥಾನಗಳು ಯಾವುದೋ ಅಂತಹ ಉಪನಿಷತ್ತಂ ಬ್ರೂಹಿ ಅಂತ ಹೇಳಿ ರುದ್ರದೇವರು ಕೇಳಿದ್ರೆ, ಸಮ್ಯಗೇವ ಮಯಾ ಉಪನಿಷತ್ ಸ್ವರೂಪ ಮುಕ್ತಂ, ಚೆನ್ನಾಗಿ ನಾನು ಉಪನಿಷತ್ ಪ್ರತಿಪಾದ್ಯನಾದ ಭಗವಂತನ ಬಗ್ಗೆ ಹೇಳಿಬಿಟ್ಟಿದ್ದೇನೆ, ತತ್ರ ವಕ್ತವ್ಯಂ ನಾಸ್ತಿ, ಅಲ್ಲೇನು ಹೇಳೋದಿಲ್ಲ. ಇನ್ನ ತಪೋದಮಃ ಕರ್ಮೇಚ್ಚ ವಿದ್ಯಾಯಾ ಪ್ರತಿಷ್ಠಾ, ವಿದ್ಯೆ ಉಳಿಲಿಕ್ಕೆ ಕಾರಣ ತಪಸ್ಸು ದಮ ಕರ್ಮ. ತದ್ವತ್ಸು ವಿದ್ಯಾ ಪ್ರತಿಷ್ಠತೆ, ಅದು ಯಾರಲ್ಲಿದೆ ಅವರಲ್ಲಿ ವಿದ್ಯೆ ಉಳಿತದ. ಈಗ ಬಂದದ, ಇದನ್ನ ಇಟ್ಕೊಂಡೆ ಅಲ್ಲಿ ಮಾತಾಡಿ ನಾನೀಗ. ಇನ್ನ ಅಲ್ಲಿ ವಿದ್ಯಾ ಉತ್ಪತ್ತಿ ಸ್ಥಾನ ಯಾವುದು ಅಂದ್ರೆ ವೇದಾಹ ಸರ್ವಾಂಗಾನಿ ಸತ್ಯಂ ಆಯತನಂ ಅಂತದ. ಸತ್ಯ ಶಬ್ದಕ್ಕೆ ಅರ್ಥ ಗೊತ್ತಾಗಿಲ್ರಿ ನಮಗ, ಅದಕ್ಕೆ ಆಚಾರ ಬರೀತಾರ ಸತ್ಯಮಿತಿ ಮೀಮಾಂಸಾ. ಬ್ರಹ್ಮಸೂತ್ರಗಳಿಗೆ ಸತ್ಯ ಅಂತ ಹೆಸರಿದೆ ಅಂತೆ. ತುಂಬಾ ಚೆನ್ನಾಗಿದೆ, ಬರ್ಕೊಳ್ರಿ. ಸತ್ಯಮಿತಿ ಮೀಮಾಂಸಾ.
ಸತ್ಯಮಿತಿ ಮೀಮಾಂಸಾ. ಅದಂಗ್ರಿ ಸತ್ಯ ಅನ್ನೋ ಶಬ್ದಕ್ಕೆ ಮೀಮಾಂಸಾ ಅಂತ ಹೆಂಗ ಅರ್ಥ ಬರ್ತದ ಅಂದ್ರ ನಿರ್ಣೀಯತೆ ಯತ ಸಮ್ಯಕ್ ಇದಂ ಸತ್ಯಮಿತಿ ಸ್ಫುಟಂ. ಯಾವ ಶಾಸ್ತ್ರದ ಮೂಲಕವಾಗಿ ಚೆನ್ನಾಗಿ ನಿರ್ಣಯಿಸಲ್ಪಡುವುದೋ ಆ ಶಾಸ್ತ್ರವು ಸತ್ಯವೆನಿಸುವುದು. ಬರ್ಕೊಳ್ರಿ, ಯಾವ ಶಾಸ್ತ್ರದ ಮೂಲಕ ಚೆನ್ನಾಗಿ ನಿರ್ಣಯಿಸಲ್ಪಡುವುದೋ ಆ ಶಾಸ್ತ್ರವು ಸತ್ಯವೆನಿಸುವುದು. ನಿರ್ಣಯಿಸಲು ಸಾಧನವಾದದ್ದು ಸತ್ಯವೆನಿಸುತ್ತದೆ. ಸರಿನಾ? ಚೆನ್ನಾಗಿ ನಿರ್ಣಯಿಸಲು ಸಾಧನವಾದದ್ದು ಸತ್ಯ ಎನಿಸ್ತದ. ನೆಕ್ಸ್ಟ್ ಪ್ರಭಾಕರ್. ಶ್ರುತಿ ಸ್ಮೃತ್ಯುದಿತಂ ಸರ್ವಂ ವ್ಯಕ್ತಂ ಮೀಮಾಂಸಯೇತಯ. ಈ ಮೀಮಾಂಸೆಯಿಂದಲೇನೆ ಶ್ರುತಿಗಳಲ್ಲಿ ಸ್ಮೃತಿಗಳಲ್ಲಿ ಹೇಳಿದ್ದು ಎಲ್ಲವೂ ನಮಗೆ ತಿಳಿಯಲ್ಪಡ್ತದ. ಹೌದು, ಶ್ರುತಿ ಸ್ಮೃತಿ ಉದಿತಂ ಸರ್ವಂ, ವೇದ ಹಾಗೂ ಸ್ಮೃತಿಗಳಲ್ಲಿ ಹೇಳಿದ್ದು ವ್ಯಕ್ತಂ ನಮಗೆ ತಿಳಿತು, ಸ್ಪಷ್ಟ ಆಯ್ತು. ಯಾವುದರಿಂದ? ಮೀಮಾಂಸಯೇತಯ, ಈ ಮೀಮಾಂಸೆಯಿಂದಲೇ ಅಭಿವ್ಯಕ್ತವಾಯಿತು. ಅಂದ್ರೆ ಬ್ರಹ್ಮಸೂತ್ರಗಳು ಇದ್ದದ್ದಕ್ಕನ ವೇದದಲ್ಲಿ ಹೇಳಿದ್ದು ನಮಗೆ ತಿಳಿದು ಬಂತು. ಒಂದ ಸತ್ಯಮಿತ್ಯುಚ್ಯತೆ ತಸ್ಮಾತ್ ಮೀಮಾಂಸಾ ಬ್ರಹ್ಮ ನಿಶ್ಚಯ. ಆದ್ದರಿಂದ ಮೀಮಾಂಸಾಕ್ಕ ಸತ್ಯ ಅಂತ ಹೆಸರು. ಯಾಕ ಅಂದ್ರೆ ಬ್ರಹ್ಮ ನಿಶ್ಚಯ, ಭಗವಂತನ ವಿಷಯಕವಾಗಿ ನಿಶ್ಚಿತ ಜ್ಞಾನ ಹುಟ್ಟಿಸ್ತದ. ಬರ್ಕೊಳ್ರಿ, ಮೀಮಾಂಸಾ ಇದು ಭಗವಂತನ ವಿಷಯಕ್ಕೆ ನಿಶ್ಚಿತ ಜ್ಞಾನ ಹುಟ್ಟಿಸುತ್ತದೆ. ಅಂದ್ರೆ ಅರ್ಧಂಬರ್ಧ ಅರ್ಧೋಟ್ ಆಗೋದು, ಆಮೇಲೆ ಅಪದ್ಧ ಹಿಂಗೆಲ್ಲ ಇಲ್ರಿ. ಬ್ರಹ್ಮಸೂತ್ರಗಳು ಭಗವಂತನ ವಿಷಯದಲ್ಲಿ ಸರಿಯಾದ ಜ್ಞಾನವನ್ನು ಹುಟ್ಟಿಸುತ್ತವೆ. ಇನ್ನು ವಿದ್ಯಾ ನಿರ್ಣಯ ಎಂಬ ಗ್ರಂಥವನ್ನ ಕೊಟ್ಟು ಯಾವ್ದಾವುದು ಮತ್ತೆ ವೇದ ಅಂತ ಕರೀತದ, ಅಂಗ ಅಂತ ಕರೀತದ ಅಂತ ಹೇಳ್ತಾರೆ. ಅಂದ್ರೆ ವಿದ್ಯೆಯ ಉತ್ಪತ್ತಿ ಸ್ಥಾನಗಳಲ್ಲಿ ವೇದಾಹ ಸರ್ವಾಂಗಾನಿ ಸತ್ಯಂ ಅಂತ 3 ಹೇಳಿದ್ರು. ಸತ್ಯ ಶಬ್ದಕ್ಕೆ ಮೀಮಾಂಸಾ ಅಂತ ಅರ್ಥ ಹೇಳಿದ್ರು. ವೇದಾಹ ಎಂಬ ಶಬ್ದದ ಅರ್ಥ ಹೇಳ್ತಾರೆ. ಋಗ್ಯಜುಸ್ಸಾಮಾಥರ್ವಾಖ್ಯ ಪಂಚರಾತ್ರಂಚ ಭಾರತಂ. ಕೆಳಗಡೆ ಇದೆ ಪುಸ್ತಕದಲ್ಲಿ. ಮೂಲ ರಾಮಾಯಣಂ ಚೈವ ಪುರಾಣಂ ಭಗವತ್ಪರಂ ವೇದಾಹ ಇತ್ಯುಚ್ಯತೆ ಸದ್ಭಿಃ. ಎಷ್ಟು ಆಶ್ಚರ್ಯ! ಋಗ್ಯಜುಸ್ಸಾಮಾಥರ್ವಗಳು ವೇದ ಅಂತ ಕರ್ಷೋತದ, ಪಂಚರಾತ್ರವನ್ನ ವೇದ ಅಂತಾರ, ಮಹಾಭಾರತಕ್ಕೆ ವೇದ ಅಂತಾರ, ಮೂಲ ರಾಮಾಯಣಕ್ಕೆ ವೇದ ಅಂತಾರ, ಪುರಾಣಕ್ಕೆ ವೇದ ಅಂತಾರ. ಇಷ್ಟಕ್ಕೂ ವೇದ ಅಂತ ಹೆಸರು. ಯಾಕ? ಭಗವತ್ ಪರಂ, ಎಲ್ಲವೂ ಭಗವಂತನ ತಿಳಿಸಿಕೊಡ್ತಿತ್ತು ಅಂದ್ರೆ ವೇದಾಹ ಇತ್ಯುಚ್ಯತೆ ಸದ್ಭಿ. ಇನ್ನ ಶಿಕ್ಷಾದ್ಯಾಹ ಸ್ಮೃತಯ ತಥಾ ಅಂಗಾನಿ. ಶಿಕ್ಷಾ ವ್ಯಾಕರಣ ಕಲ್ಪ ನಿರುಕ್ತ ಛಂದಸ್ಸು ಇವುಗಳು ಅಂಗ ಎಂದು ಕರೆಸಿಕೊಳ್ತವ. ಸತ್ಯಂ ಮೀಮಾಂಸಾ, ಸತ್ಯ ಶಬ್ದಕ್ಕೆ ಮೀಮಾಂಸಾ ಅಂತ ಅರ್ಥ. ತದ್ವಿದ್ಯಾಯತನಂ ತ್ರಯಂ, ಇವು 3 ಕೂಡ ವಿದ್ಯಾಕ್ ಆಶ್ರಯವಾದದ್ದು. ಯಾವುದು? ವಿದ್ಯಾ. ಈ 3 ವೇದಾಹ ಅಂಗಾನಿ ಸತ್ಯಂ, ವೇದಗಳು ವೇದಾಂಗಗಳು ಬ್ರಹ್ಮಮೀಮಾಂಸ, ಇವು 3 ವೇದಗಳ ಉತ್ಪತ್ತಿ ಸ್ಥಾನವೆನಿಸಿದೆ. ಕೊನೆಯದು ಮಂಗಳಾಚರಣ. ಬರ್ರಿ, ಏನ್ ಕೊನೆ ಮಂಗಳಾಚರಣ? ಯಶ್ಚಿದಾನಂದ ಸತ್ಶಕ್ತಿ ಸಂಪೂರ್ಣೋ ಭಗವಾನ್ ಪರಃ ನಮೋಸ್ತು ವಿಷ್ಣವೇ ತಸ್ಮೈ ಪ್ರೇಯಸೇ ಮೇ ಪರಾತ್ಮನೇ. ಏನ್ ಮಾಡ್ಲಿಕತ್ತಾರೆ ಈಗ? ಪ್ರೇಯಸೇ ಮೇ ಪರಾತ್ಮನೇ ಅಂತ ಶ್ರೀಮದಾಚಾರ್ಯರು ತಲವಕಾರ ಉಪನಿಷತ್ತಿನ ಕೊನೆಯ ಮಂಗಳಾಚರಣವನ್ನು ಹೇಳ್ತಾ ಇದ್ದಾರೆ. ನೋಡ್ರಿ, ಯಹ ಯಾರು ಆನಂದ ಸತ್ಶಕ್ತಿ ಸಂಪೂರ್ಣ, ಆನಂದ ಹಾಗೂ ಸತ್ ಶಕ್ತಿ. ಸತ್ ಶಕ್ತಿ ಅಂದ್ರೆ ನಿರ್ದುಷ್ಟವಾದ ಬಲ, ದೋಷರಹಿತವಾದ ಬಲ ಅಂದ್ರೆ ಅಪ್ರತಿಹತವಾದ ಬಲ. ಯಾರು ಆನಂದವನ್ನು ಅಪ್ರತಿಹತವಾದ ಬಲವನ್ನು ಸಂಪೂರ್ಣವಾಗಿ ಉಳ್ಳವನಾಗಿದ್ದಾನೋ ಭಗವಾನ್ ಸಹ ಪರಃ, ಅವ ಸರ್ವೋತ್ತಮನಾಗಿದ್ದಾನೆ. ತಸ್ಮೈ ವಿಷ್ಣವೇ ನಮಃ ಅಸ್ತು, ಆ ವಿಷ್ಣುವಿಗೆ ನಮಸ್ಕಾರ. ಪ್ರೇಯಸೇ ಮೇ ಪರಾತ್ಮನೇ, ಆ ಉತ್ತಮನಾದ ಭಗವಂತನಿಗೆ ನನ್ನ ನಮಸ್ಕಾರವಿರಲಿ. ಸರಿ ಆಯ್ತಾ? ಪ್ರೇಯಸೇ ಮೇ ಪರಾತ್ಮನೇ. ಪ್ರೇಯಸೇ ಮೇ ಪರಾತ್ಮನೇ ಅಂದ್ರೆ ನನಗೆ ಪ್ರಿಯವಾದ ವಸ್ತುಗಳಲ್ಲಿ ಅತ್ಯಂತ ಪ್ರಿಯನಾದವನು ಅಂತ ಅರ್ಥ. ಮೇ ಪ್ರೇಯಸೇ ಪರಾತ್ಮನೇ, ನನಗೆ ಪ್ರಿಯವಾದ ವಿಷಯಗಳೇನಿವೆಯೋ ಅವುಗಳಲ್ಲಿ ಅತ್ಯಂತ ಪ್ರಿಯನಾದವನು ಭಗವಂತ. ತಿಳಿತಿಲ್ಲೋ ಏನಂತ ಹೇಳಿ? ಮಂಗಳಾಚರಣ, ಕೊನೆಯ ಮಂಗಳಾಚರಣ ಆಯ್ತಾ? ಯಹ ಚಿದಾನಂದ ಸತ್ಶಕ್ತಿ ಸಂಪೂರ್ಣೋ ಭಗವಾನ್ ಪರಃ ನಮೋಸ್ತು ವಿಷ್ಣವೇ ತಸ್ಮೈ ಪ್ರೇಯಸೇ ಮೇ ಪರಾತ್ಮನೇ ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಂ ತಲವಕಾರೋಪನಿಷದ್ ಭಾಷ್ಯಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು.